ಅಘಟ್ಯಘಟನಾ ಪಟ್ವಿ ಪುಲಿಂದಾ ಶ್ರೀಪತೇಸ್ತನುಃ ನೃಪಜಾ ಸ್ಮರ ಪೀಡಾಂ ತಾಂ ಕಥಯಂತಿ ಹರೇದಗಂ. ಜಯ 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 ಪ್ರದವೇಶ ಜಯ ನಿತ್ಯ ಸಂತೋಷ ಜಯತು ಜಯ ಲಕ್ಷ್ಮೀಶ ಜಯ ವೆಂಕಟೇಶ. ಪದ್ಮಜಾಕೃತ ಯಾತ್ರ ಪದ್ಮ ವಿಕಸಿತ ನೇತ್ರ ಪದ್ಮಜಾಸನ ಮುಖ್ಯ ಪದ್ಮನಾಭಾಖ್ಯ. ಗುರುವನುಗ್ರಹ ಗಮ್ಯ ಗುರು ಗುರುಣಾರ್ಣವ ಸೌಮ್ಯ ಗುರುವನಂತಾದ್ರೀಶ ಗುರು ಸುಪ್ರಕಾಶ. ಸಿರಿಸಹಿತ ಶೇಷಾಖ್ಯ ಗಿರಿಯಲ್ಲಿ ಇರುವಂತ ಪರಮ ಪುರುಷನ ಪಾದ ಸರಸಿ ಜಂಗಳ ನಿತ್ಯ ಸ್ಮರಿಸಿ ನತಿಸುವೆ ಮತ್ತೆ ಮರೆಯದಲೆ ಮನದಲ್ಲಿ ಸ್ಮರಿಸಿ ಗುರುಗಳಿಗೆಲ್ಲ ಕರವ ಮುಗಿವೆ. ವರಬುದ್ಧಿಯಲಿಯನ್ನ ಶಿರಮೆಟ್ಟಿ ಹಾರುತ್ತಲೆ ಇರುವಂತ ಲೋಕದಲ್ಲಿ ವರ ಕವೀಶ್ವರರುಗಳಿಗೆ ಕರಮುಗಿದು ಎನ ಬುದ್ಧಿ ಹರಿದಷ್ಟು ಪೇಳುವೆನು ವರ ವೆಂಕಟಾಧೀಶ ಕೊರವಂಜಿ ಕಥೆಯ. ಜನ್ನಿಗನು ಘನ ಮಹಿಮ ಪನ್ನಗಾದ್ರೀಶ ತಾ ಮುನ್ನಾಗಿ ನಾರಿ ಕುಲರನ್ನ ಬಕುಲಾವತಿಗೆ ಚೆನ್ನಾಗಿ ಬೋಧಿಸುತ್ತ ತನ್ನ ಕಾರ್ಯಕ್ಕೆ ಕಳುಹಿ ಮುನ್ನಾಲೋಚಿಸಿದ ತನ್ನ ಮನದೊಳಗೆ. ಎನ್ನ ಕಾರ್ಯಕ್ಕೆ ಅನ್ಯ ರೂಪವಧರಿಸಿ ಇನ್ನು ನಾ ಹೋಗುವೆನು ತನ್ನ ಕಾರ್ಯವು ಮತ್ತೆ ಅನ್ಯರಿಗೆ ಪೇಳಿದರೆ ತನ್ನ ಹಾಗೆ ಮನಗೊಟ್ಟು ಮುನ್ನ ಮಾಡುವರಲ್ಲ ಚೆನ್ನವಾಗಿ. ಒಬ್ಬ ಮಗನಲ್ಲ ಒಕ್ಕಣ್ಣು ಕಣ್ಣಲ್ಲ ಉಬ್ಬುಬ್ಬಿ ಮನಿತೆಯರು ಕೊಬ್ಬಿಲಾಡಿದ ಮಾತು ಒಬ್ಬರಲ್ಲಿ ನಿಜವಲ್ಲವೆಂಬ ಈ ರೀತಿ ಅವಲಂಬಿಸುತ್ತ ಕೊರವಂಜಿ ಎಂಬ ರೂಪವಾದ. ಗಂಭೀರ ಕೊರವಿಮುಖ ಎಂಬುದು ಬಾಡಿಹುದು ಗುಂಬ ಬಾಯ್ ಒಳಗಲ್ಲು ಎಂಬುದು ಒಂದಿಲ್ಲ ಲಂಬ ಕರ್ಣಗಳಿಹವು ಲಂಬ ಕುಚಗಳು ಮತ್ತೆ ಲಂಬೋದರಿ ಎನಿಸಿಕೊಳ್ಳುವಳು ತಾನು. ಚೀರ ವಸ್ತ್ರವನುಟ್ಟು ಛಿದ್ರ ಕುಪ್ಪಸ ತೊಟ್ಟು ಥೋರ ಜಡೆಗಳ ಧರಿಸಿ ಧೀರ್ಯ ಕಮಲೋದ್ಭವನ 6 ತಿಂಗಳಿನ ಚೀರ ಶಿಶುವನು ಮಾಡಿ ಸಾರ ಬ್ರಹ್ಮಾಂಡವೇ ಥೋರ ಬುಟ್ಟಿಯ ಮಾಡಿ ಚಾರು ನವಧಾನ್ಯಗಳ ಪೂರ ತುಂಬಿದಳು. ಚಾರು ಕಣೆಯಲ್ಲಿ ಕಸ್ತೂರಿ ತಿಲಕವನಿಟ್ಟು ಹಾರ ಪದಕವ ಧರಿಸಿ ಥೋರ ಮೂಗುತಿ ಇಟ್ಟು ಗೀರು ಕಂಕಣ ಕೈಗೆ ಚಾರು ಬಿರುದಾವಳಿಯ ತೋರು ತಲೆ ಕಟ್ಟಿದಳು. ನಾರಿ ತಾನ ಇವತ್ತು ಪೂರ ವಯದವಳಾಗಿ ತೋರುತಿಹಳು. ಜೋಲುಗಿವಿಯಲ್ಲಿ ತಕ್ಕ ವಾಲೇನು ಇಟ್ಟು ಮಣಿ ಮಾಲೆಗಳ ಧರಿಸಿದಳು. ಮೂಲದಲ್ಲಿ ಶಂಖಮಣಿ ಮೇಲೆ ಗುಲಗಂಜಿಮಣಿ ಮೇಲೆ ಶ್ರೀಗಂಧಮಣಿ ಮೇಲೆ ಕರ್ಪೂರಮಣಿ ಮೆಲ್ಲಗಾಕಿದಳು. ಮೇಲೆ ಸ್ಫಟಿಕದ ಮಣಿಯು ಮೇಲೆ ಕಮಲಾಕ್ಷಮಣಿ ಜೋಲ ಮೊಲೆಗಳ ಮೇಲೆ ಸಾಲ್ ಹಿಡಿದು ವಿವಿಧ ಮಣಿ ಮಾಲೆಗಳ ತಾಧರಿಸಿ ಸಾಲು ಮನೆಗಳ ಒಳಗೆ ಲೇಸಾದ ತುಳಸಿ ಮಣಿ ಮಾಲೆಯನ್ನು ಧರಿಸಿ ಆಮೇಲೆ ತುಳಸಿಯ ಸ್ಮರಿಸಿ ಬಾಲ ಕಟ್ಟಿದಳು ತನ್ನ ಬಾಲಕನ ಉಡಿಯಲ್ಲಿ ಕೋಲು ಕೈಯಲ್ಲಿ ಪಿಡಿದು ನಡೆದಳಾಗ. ಗಿರಿಯಿಂದ ನಾರಾಯಣಪುರಕ್ಕೆ ಬಂದಳು ಕೊರವಿ ಪುರಬಾಗಿಲುಗಳನ್ನೆಲ್ಲ ತ್ವರದಿ ದಾಟಿದಳು. ತಿರುವಿದ ಸರಗು ತಿರುಗಿ ಹೊದವುತಲೆ ತಿರುಗಾಡುತ್ತ ಬಂದಳು ತಿರಕೊಂಬೋರಂತೆ. ಮನೆ ಮನೆ ಬಾಗಿಲನು ಮೆಟ್ಟುತಿಹಳು ಮನಸ್ಸಿಗೆ ಬಂಧಾಂಗೆ ಧ್ವನಿ ಮಾಡುತಿಹಳು. ಮನಗೊಟ್ಟು ಕೇಳಿರಿ ಎನ್ನ ತಾಯಿಗಳಿರ ಮನದ ಮಾತುಗಳೇಳುವೆ ಮನೆಯವ್ವಗಳಿರ. ಹಿಂದಾದುದ ಹೇಳೇನು ಇಂದಾದುದ ಮತ್ತೆ ಚಂದಾಗಿ ಪೇಳೇನು ಮುಂದಾಗುವುದೆಲ್ಲ. ಹಿಂದಕ್ಕೆ ನಾ ಬಹಳ ಮಂದಿ ಹೇಳಿದೆನು ಒಂದು ಸುಳ್ಳಾಗಿಲ್ಲ ಸಂದೇಹವಿಲ್ಲ. ಸಾಮ ಭೇದವು ಬಲ್ಲೆ ಸಾಮುದ್ರಿಕೆ ಬಲ್ಲೆ ಹೈಮಾದಿ ಜ್ವರ ಕೌಷುಧನ ಮಾಡಲು ಬಲ್ಲೆ. ಕಾಮಿನಿಯರಿಗಾದ ಕಾಮ
ಬರಬಲ್ಲೆ ಕೌಮಾರಿಗಳಿಗಂತೂ ನಾ ಮುಂಚೆ ಬಲ್ಲೆ ಭೂತ ಬಿಡಿಸಲು ಬಲ್ಲೆ ಬೇತಾಳವು ಬಲ್ಲೆ ಮಾತಾಡದ ಮೂಕರನು ಮಾತಾಡಿಸಬಲ್ಲೆ ನೀತಿ ನುಡಿಗಳ ಬಲ್ಲೆ ಜ್ಯೋತಿಷ್ಯವ ಬಲ್ಲೆ ಕೂತು ಕೇಳಿದರೆಲ್ಲ ಮಾತೇಳಲು ಬಲ್ಲೆ ಹಸನಾಗಿ ಪೇಳುವೆ ಕುಶಲಾದ ವಾಣಿ ಹುಸಿಯೆಲ್ಲ ಬಿದು ಎನ್ನ ಹಸುಗೂಸಿ ನಾಣಿ ಅಸು ಹೋದರು ನಾನಲ್ಲ ಹುಸಿಯಾಡುವ ಕೊರವಿ ವಸುಧೆಯೊಳಗೆ ನಾನು ಹೆಸರಾದ ಕೊರವಿ ನರನಾರಾಯಣರಲ್ಲೇ ಇರುವಂಥ ಕೊರವಿ ವರದಾನಂತಾಧೀಶನ ವರವುಳ್ಳ ಕೊರವಿ ಕೊರವಿ ಮಾತನು ಕೇಳಿ ಪುರದ ನಾರಿಯರು ಅರಸನ ರಾಣಿಗೆ ತ್ವರದಿ ಪೇಳಿದರು. ಕೊರವಿ ಬಂದಳಮ್ಮ ಇಲ್ಲಿಗೆ ಇಕೇರಿಗೆ ಕೊರವಿ ಬಂದಳಮ್ಮ ಇಲ್ಲಿಗೆ ಕೊರವಿ ಬಂದಳಮ್ಮ ಇಲ್ಲೇ ಖರೆಯ ಮಾತ ಪೇಳುತಿಹಳು ಪುರದ ಜನರು ನೆರೆದು ಬಹಳ ಅದರ ಬಟ್ಟು ಕೇಳುತಿಹರು. ಕೊರವಿ ಬಂದಳಮ್ಮ ಇಲ್ಲಿಗೆ ಇಕೇರಿಗೆ ಕೊರವಿ ಬಂದಳಮ್ಮ ಇಲ್ಲಿಗೆ ಹೃದಯ ಭಾವ ಬಲ್ಲವಳು ಮಧುರ ಮಾತನಾಡುತಿಹಳು ಮುದದಿ ಕೇಳಿದೇಳುವಾಳು ಮುದಕಿಯಾಗಿ ತೋರುವಳು. ಕೊರವಿ ಬಂದಳಮ್ಮ ಇಲ್ಲಿಗೆ ಚಿಕ್ಕ ಹೆಣ್ಣು ಮಕ್ಕಳಿಗೆ ತಕ್ಕ ವರರ ಹೇಳುತಿಹಳು ಮಕ್ಕಳ ಹೇಳುವಳು ತನ್ನ ಮಕ್ಕಳಾಣೆ ಕೊಡುತಿಹಳು. ಕೊರವಿ ಬಂದಳಮ್ಮ ಇಲ್ಲಿಗೆ ನರನಾರಾಯಣರು ಎಲ್ಲಿ ಇರುವರಲ್ಲೇ ಇರುವಳಂತೆ ವರದನಂತದ್ರೀಶ ಕೊಟ್ಟ ವರವನುಳ್ಳ ಕೊರವಿಯಂತೆ. ಕೊರವಿ ಬಂದಳಮ್ಮ ಇಲ್ಲಿಗೆ ಇಕೇರಿಗೆ ಕೊರವಿ ಬಂದಳಮ್ಮ ಇಲ್ಲಿಗೆ. ಕೊರವಿ ಬಂದದ್ದು ಕೇಳಿ ಕರೆಯೀರೆಂದಳು ಬೇಗ ಅರಸನ ಪಟ್ಟದ ರಾಣಿ ಪನ್ನಂಗವೇಣಿ. ಅರಸಿ ಮಾತನು ಕೇಳಿ ಅರಸಂಚೆ ಗಮನೇರು ತಿರುಗಿ ಬಂದರು ಮಾತಲ್ಲೇ ಕೊರವಿ ಇದ್ದಲ್ಲೇ. ಕೊರವಿ ಬಾರಮ್ಮ ನಿನ್ನ ಕರೆದಾಳರಸಿಯು ಎಂದು ಕರೆದಾರು ಕೈಯ ಬೀಸುತ್ತ ಕಣ್ಣ ತಿರುವುತ ಕುಡುತೆ ಗಂಗಳೆಯರ ನುಡಿ ಕೇಳಿ ಕೊರವಂಜಿ ನುಡಿದಾಳಿ ಪರಿಯ ವಾಣಿ ಮಾತೀನ ಜಾಣಿ. ಆಕೆ ಕರೆದಾಳು ಎನ್ನ ಲೋಕನಾಥನ ರಾಣಿ ಆಕೆ ಸೌಭಾಗ್ಯದ ಒಡವೆ ನಾ ಹುಟ್ಟು ಬಡವೆ. ಎನ್ನ ವಸ್ತ್ರವ ನೋಡಿ ಎನ್ನ ಕುಪ್ಪಸ ನೋಡಿ ಎನ್ನ ಒಡವೆಯ ನೋಡಿರಿ ಮಾತನಾಡಿರಿ. ಅನ್ನಹೀನಳು ನಾನು ಘನ್ನರಾಜನ ರಾಣಿ ಎನ್ನ ಕರೆದಾಳೆಂಬುವುದು ಅಪಹಾಸ್ಯವಿದು. ಚಿಕ್ಕ ಪ್ರಾಯದವರೆ ಚಕ್ಕಂದವೆ ನಿಮಗಿದು ನಕ್ಕು ಮಾಡುವಿರ್ಯಾ ಬಂಡು ಮುದುಕಿಯ ಕಂಡು.
ಕಂಜಾಮುಖಿಯರು ಕೊರವಂಜಿ ಮಾತನು ಕೇಳಿ ಅಂಜಿ ಮಾತಾಡಿದರಾಗ ವಿನಯಾದಿ ಬೇಗ. ಧರ್ಮದೇವಿ ನಿನ್ನ ಮುಂದೆ ಸುಮ್ಮನೆ ಸುಳ್ಳಾಡಲು ಒಮ್ಮೆಗಾದರೂ ದಕ್ಕೀತೆ ಆಡೋದು ರೀತೆ. ಅಂದ ಮಾತನು ಕೇಳಿ ಮಂದಹಾಸದಿನಕ್ಕೂ ಬಂದೇ ನಡಿರೆಂದಳು ಮುಂದೆ ಆನಂದದಿಂದ. ಹರಿನಾರಾಯಣಿಯಂಬ ಕೊರವಿ ನಡೆದಾಳಲ್ಲಿಗೆ ಅರಮನೆ ಬಾಗಿಲೊಳಗೆ ಅಂಗಳದೊಳಗೆ. ಮೇಳ ಸ್ವರದಿಂದ ಅನಂತ ಶೈಲೇಶನ ಕೊಂಡಾಡಿ ಕೋಲು ಕೋಲೆಂದು ಪಾಡುವಳು ಮಾಯಾ ತೋರುವಳು. ಕೋಲು ಕೊಲನ ಕೋಲೆ ಮೂತಿನ ಕೋಲು ಕೊಲನ ಕೋಲೆ. ಕೋಲ ನಡುವ ಬನ್ನಿ ಬಾಲ ವೆಂಕಟಪತಿ ಲೀಲೆ ಕೊಂಡಾಡುತ್ತಲೇ. ಪರಮ ದಯಾಳು ಹರಿ ಭೃಗಮುನಿ ಪರದಿಂದೊದೆಯುತ್ತಿರೆ. ತಿರುಗಿ ಕಾಲಿಡಕೊಂಡು ಪರಿಸುತ್ತಿಸಿದ ಕೋಲು ಕೊಲನ ಕೋಲೆ. ಪರಮ ಚಂಚಲ ಲಕ್ಷ್ಮೀ ತಾ ಶ್ರೀ ಹರಿ ನಡತೆಯ ನೋಡಿ ಧರಿಸದೆ ಕೊಲ್ಲಾಪುರಕ್ಕೆ ನಡೆದಳು ಕೋಲು ಕೊಲನ ಕೋಲೆ. ಸಿರಿಯಿಲ್ಲದೆ ನಾನು ಒಬ್ಬನಿಗಿರಲಾರೆನು ಎಂದು ಹರಿವೈಕುಂಠದಿಂದ ಹರೆಗಿಳಿದಾನು ಕೋಲು ಕೊಲನ ಕೋಲೆ. ಉತ್ತಮ ವೈಕುಂಠ ಇರಲು ಮಥುರಗಾತ್ರಿಯಲಿ ಉತ್ತಮನೆಯ ಮಾಡಿ ಗುಪ್ತದಳಿರುತಿಹ ಕೋಲು ಕೊಲನ ಕೋಲೆ. ನಿತ್ಯ ನಿರ್ವಿಕಾರ ಶ್ರೀಹರಿ ಭಕ್ತರ ಅಭಿಮಾನಿ ನೆತ್ತಿಯ ಒಡಕೊಂಡು ಭಕ್ತನ ಸಲುಹಿದ ಕೋಲು ಕೊಲನ ಕೋಲೆ. ಭವರೋಗದ ವೈದ್ಯ ತಾನೆನಿಸುವನು ಗುರುವ ಕರೆದ ಅವನಿಂದಲ್ಲೇ ಗಾಯವ ಕಳೆದನು ಕೋಲು ಕೊಲನ ಕೋಲೆ. ಭೂಮಿ ರಮಣವರಾಹ ದೇವನ ಭೂಮಿಯ ತಾಬೇಡಿ ಸ್ವಾಮಿ ಪುಷ್ಕರಣಿ ಸೀಮೆ ಸಾಧಿಸಿದ ಕೋಲು ಕೊಲನ ಕೋಲೆ. ನೋಟದಿಂದ ಚೆಲುವ ತಾ ಬಹುಮಾಟ ಕುದುರೆ ಏರಿ ತಾಟಿನಿಂದ ಮೃಗ ಬೇಟೆಗೆ ನಡೆದನು ಕೋಲು ಕೊಲನ ಕೋಲೆ. ವನವನ ಸಂಚರಿಸಿ ಅಲ್ಲೋ ವನಿತೆಯಳನು ಕಂಡ ಮನಸಿಟ್ಟನು ಆ ವನಿತೆಯ ಮೇಲೆ ಕೋಲು ಕೊಲನ ಕೋಲೆ. ಆ ವನಿತೆಯು ಕನ್ಯಾ ತಾ ಪದ್ಮಾವತಿ ಎನಿಸುವಳು. ಹೂವಿಗೆ ಬಂದಳು ಆವನದಲ್ಲಿ ಕೋಲು ಕೊಲನ ಕೋಲೆ. ವಾರಿಗೆ ಗೆಳತಿಯರ ಕೂಡಿ ವಿಹಾರ ಮಾಡುತ್ತಿಹಳು. ಸಾರಕ ನಡೆದನು ಶ್ರೀರಮಣನು ತಾ ಕೋಲು ಕೊಲನ ಕೋಲೆ. ನಾಡೊಳಗಿನ ರೀತಿ ಎಲ್ಲರೂ ಆಡುವಂಥ ಮಾತು ಆಡಿದ ಕಲ್ಲಿಡಾಡಿದಳಾಕೆ ಕೋಲು ಕೊಲನ ಕೋಲೆ. ಪೆಟ್ಟು ತಾಗಿ ಕುದುರೆ ಪ್ರಾಣವ ಬಿಟ್ಟಿತು ಆಗಲ್ಲೇ ಬಿಟ್ಟ ಕುದುರೆಯ ಬೆಟ್ಟವನೇರಿದ ಕೋಲು ಕೊಲನ ಕೋಲೆ. ಆ ಮಾನಿನಿಯವಗೆ ಮೋಹಿಸಿತಾ ಮಾತಾಡದಲೆ ಕಾಮ ಜ್ವರದಿಂ ತಾಮಲಗಿಹಳು ಕೋಲು ಕೊಲನ ಕೋಲೆ. ಪ್ರಾಂತಕನಂತಾದ್ರಿ ಎಲ್ಲಿ ಶಾಂತ ಮುರುತಿ ಹೊರ್ತು ಅಂತರಂಗ
ಜ್ವರ ಶಾಂತವಾಗದು. ಕೋಲು ಕೊಲನ್ನ ಕೋಲೆ, ಕೋಲು ಕೊಲನ್ನ ಕೋಲೆ, ಮೂತಿನ ಕೋಲು ಕೊಲನ್ನ ಕೋಲೆ. ಕೋಲ ನಡುನು ಬನ್ನಿ ಬಾಲ ವೆಂಕಟಪತಿ ಲೀಲೆ ಕೊಂಡಾಡುತ್ತಲೀ. ಕೊರವಿ ಧ್ವನಿ ಕೇಳುತ್ತಲೇ ಅರಸನ ಪುತ್ರಿತ ಸ್ಮರಣೆಯಿಂದಲೇ ಎದ್ದು ಪರಮ ಚಂಚಲಳಾಗಿ ಹೊರಗೆ ಬಂದಳು. ಅಲ್ಲೇ ಕೊರವಿಯನ್ನು ಕಂಡು ಹೊಸ ಕೊರವಿ ಇವಳ್ಯಾರೆಂದು ಬೆಳಗಾದಳಾಗ. ಅರಸಿ ಮಗಳನ್ನು ಕಂಡು ಹರುಷದಲೆ ಬಿಗಿದಪ್ಪಿ ಕೊರವಿ ಕಾಲ್ಗುಣದಿಂದ ಹೊರಗೆ ನೀ ಬಂದೆಮ್ಮ ಸರಸವಾಯಿತು ಎಂದು ಇರಿಸಿ ತನ್ನ ತೊಡೆ ಮೇಲೆ ಕೊರವಿಯನ್ನು ಮುಂದಕ್ಕೆ ಕರೆದಳಾಗ. ಕೊರವಿ ನೀ ಬಾರಮ್ಮ ವರಧರ್ಮ ದೇವತೆಯೇ, ಸರಿಯುಂಟು ನಿನ್ನಿಂದ ಪರಮಲಾಭಿವಳಿಗೆ. ಜ್ವರತಾಪವಾದದ್ದು ಪರಿ ಕೇಳಬೇಕೆಂದು ಕರೆಯ ಕಳಿಸಿದೆ ನಿನ್ನ. ತ್ವರೆಯಿಂದ ನಾನಿಲ್ಲೆ ಪರಮಾಸನದ ಮೇಲೆ ಸರಸಾಗಿ ಕೂಡೆ. ಜ್ವರತಾಪದಿಂದೀಕೆ ಹೊರಳಾಡುವುದು ಕಂಡು ಮರುಗುತ್ತಲೆ ನಿನ್ನನ್ನು ಭರದಿಂದ ಒದರಿದವು. ತೆರೆಯಲಿಲ್ಲವು ಕಣ್ಣು ಹೊರಡಲಿಲ್ಲವು ಮಾತು ಸ್ಮರಣಿಲ್ಲ ಮೈ ಮೇಲೆ. ಕೊರವಿ ನಿನ್ನ ಧ್ವನಿ ಕೇಳಿಪ ಹೊರಗೆ ಬಂದಳು ಹ್ಯಾಂಗೆ ಪರಮಾಶ್ಚರ್ಯವಿದು ಸರಸಾಗಿ ಪೇಳೆ. ಮಾನಿತಾಸನದಲ್ಲಿ ಮಾನಿತಳು ಕೊರವಿ ಸನ್ಮಾನದಿಂದಲೇ ಕುಳಿತು ತಾನು ಮಾತಾಡಿದಳು. ನೀನು ಕೇಳುವುದೆಲ್ಲ ನಾನು ಪೇಳುವೆ ರಾಜ ಮಾನಿನೇ, ನೀ ನನಗೆ ಏನು ಕೊಡುವೆ? ಏನು ನಾ ಕೊಡಲೆಂದು ನೀನು ಧ್ಯಾನಿಸಬೇಡ, ಕೂನ ಪೇಳುವೆ ನಿನಗೆ. ಜಾನಕಿಯು ಪೂರ್ವದಲ್ಲಿ ಜಾಣೆಯ ಕೌಸಲ್ಯ ಮಾನದಲ್ಲಿ ರುಕ್ಮಿಣಿಯು ದಾನಶೂರಳು ಸತ್ಯ ಭಾಮಿನಿಯು ಅವರೆಲ್ಲ ಏನು ಕೊಟ್ಟದ್ದು ಕೊಡು ನೀನು, ಅದಕ್ಕಿಂತ ಹೆಚ್ಚೇನು ಕೊಡಬೇಡವಮ್ಮ. ಬರೆ ಮಾತನು ಕೇಳಿ ತಿರುಗಿ ಇನ್ನೊಮ್ಮೆ ಬಾ ಕೊರವಿ ಎಂದರೆ ಮತ್ತೆ ಬರುವವಳು ನಾನಲ್ಲ. ಅರಸಿ ಬೇಗನೆ ಮುಂಚೆ ತರಿಸಿ ಮುಂದಿಡು ನೀನು ವರ ಸುವರ್ಣದ 3 ಮೊರ ತುಂಬ ಮುತ್ತುಗಳು. ಕರ ಮುಗಿದು ಆಮೇಲೆ ಸರಸಾಗಿ ಕೇಳೆ. ಕೊರವಿ ಮಾತಿಗೆ ಮತ್ತೆ ತಿರುಗಿ ಮಾತಾಡದಲೆ ಅರಸಿ ತಾನಾ ಕ್ಷಣಕ್ಕೆ ತರಿಸಿ ಇಟ್ಟಳು ಮುಂದೆ ವರ ಸುವರ್ಣದ 3 ಮೊರ ತುಂಬ ಮುತ್ತುಗಳು. ಅರಸಿ ಕೊಟ್ಟುದ ನೋಡಿ ಹರುಷದಲ್ಲಿ ಹರಿ ಎಂಬ ಕೊರವಿ ನುಡಿದಳು ನಾಡ ಕೊರವಿಯಂತೆ. ಧನ್ಯ ಧನ್ಯಳು ಲೋಕಮಾನ್ಯಳರಸಿಯ ನೀನು, ನಿನ್ನ ಸರಿ ಸೌಭಾಗ್ಯ ಇನ್ನೊಬ್ಬರಲಿ ಕಾಣೆ. ನಿನ್ನ ಪುಣ್ಯವು ಬಹಳ ಚೆನ್ನಾಗಿ ಸಂಪತ್ತು ಮುನ್ನ ಸಂತಾನ ಸಂಪನ್ನಳಾಗಿರುವಿ. ಇನ್ನು ಮುಂದಕ್ಕೆ ನಿನಗುನ್ನತೈಶ್ವರ್ಯ ತಿಳಿ, ನಿನ್ನ ಮನಸ್ಸಿನ ಮಾತು ಚೆನ್ನಾಗಿ ಪೇಳೇನು. ಪುಣ್ಯವಂತೆಯ ಹೊಟ್ಟೆ ತಣ್ಣಗಾಗಲಿ ಎಂದು ಎನ್ನ ಕೂಸಿಗೆ ತುತ್ತು ಅನ್ನ ನೀಡೆ. ಬೇಡಿದಾಕ್ಷಣಕ್ಕೆ ತೊರೆ ಮಾಡಿ ಹರಿವಾಣದಲ್ಲಿ ನೀಡಿದಳು ಕ್ಷೀರಾನ್ನ. ನೋಡಿ ಕೊರವಿಯು ತುತ್ತು ಮಾಡಿ ಉಣಿಸಲು ತೂತು ಮಾಡಿ ಉಳಿತು ಕೂಸು ನೋಡಿ ಮಧ್ಯಾಹ್ನವನು ಬೇಡಲಿಲ್ಲ. ನೋಡಿ ಶಿಶುವನ್ನು ಸಿಟ್ಟು ಮಾಡಿ ಬಡಿಯುತ್ತ ನಿಂದೆ ಮಾಡಿ ಬೈದಳು ಆಗ. ಕೋಡಿಯಲು ನಿರ್ಭಾಗ್ಯ ನಾಡೊಳಗೆ ತಿರುಕೊಂಡು ಬೇಡಿ ನೀನುಂಬುದು ರೂಢಿಯಲ್ಲಿ ನಿನಗುಚಿತ ಬೇಡವಿದು ರಾಜಾನ್ನ ಬೇಡಿ ಬಂದಿಲ್ಲ. ತಾಡನಿದಿ ಬಹಳ ಚೀರಾಡಿ ಅಳುವುದು ಕೂಸು ನೋಡಿ ಧರಣಿಯು ತಾನು. ಕೂಸನು ಬಡೆಯ ಬ್ಯಾಡ ಬ್ಯಾಡನಲು ಕೊರವಿ ಮಾತಾಡಿದಳು ಹೀಗೆಂದು. ನೋಡಮ್ಮ ಇದು ಎನ್ನ ಕಾಡುತ್ತದೆ ಹಗಲೆಲ್ಲ ಮಾಡಲಿಲ್ಲೇನು ಕೋಡಿ ಮುಣಲಿಲ್ಲ. ದಯಮಾಡಿ ನೀ ಕೊಟ್ಟನ್ನ ಅಡ್ಡರಿಸಿ ನಾನುಂಬೆ ಕೇಡೇನು ಮೊಲ ಹಾಲು ಕೊಡುವುದು ತಾನೆಂದು ಆಡಿ ಮಾತಿನ ಬಿಡಿಯ ಮಾಡದಲೆ ಮತ್ತಿಷ್ಟು ಬೇಡಿಬೇಕಾದ್ದು ಕೊಂಡಾಡಿ ಸೌಖ್ಯದಲ್ಲಿ ತಾನುಂಡು ತೇಗಿದಳು. ತೃಪ್ತಳಾದಳು ಕೊರವಿ ನಿತ್ಯ ತೃಪ್ತಳು ಸ್ವತ್ತ ಚಿತ್ತದಿಂದಲೇ ಕುಳಿತು. ಅತ್ತ ಕೂಸನು ತೊಳೆದು ಮುತ್ತು ನೀ ಬಾರೆಂದು ಅತ್ಯಂತ ಪ್ರೇಮದಲ್ಲಿ ಎತ್ತಿ ಮುದ್ದಾಡಿದಳು. ಮತ್ತೆ ತೊಡೆ ಮೇಲಿರಿಸಿ ಹುತ್ತಿನಲ್ಲಿ ಮಾಡಿದ್ದ ಅತ್ಯಂತ ಉಪಕಾರ ಪೊತ್ತು ತೀರಿಸಿದಳ ಹೊತ್ತು ಮರೆಯದಲೇ. ಮತ್ತೆ ಮುಂದಕ್ಕೆ ತಾನು ಬೆತ್ತ ಕೈಯಲ್ಲಿ ಪಿಡಿದು ಎತ್ತಿ ಮೇಲಕ್ಕೆ ಸರ್ವೋತ್ತಮನೆ ಮೊದಲಾದ ಸತ್ಯ ದೇವತೆಗಳನ್ನೇ ಚಿತ್ತದಲ್ಲಿ ನೆನೆಯುತ್ತಲೇ ಒತ್ತಿ ಒದರಿದಳಾಗ ಭಕ್ತಿ ತೋರಿಸುತ್ತ. ಶ್ರೀದ ಶ್ರೀರಮಣ ಭೋ ಆದಿನಾರಾಯಣನೆ ಆದಿಯಲ್ಲಿ ನಾನಿನ್ನ ನಾದರದಿ ನೆನೆವೆ. ಬ್ರಹ್ಮಾದಿ ದೇವತೆಗಳಿರ ಸಾಧು ನುಡಿಗಳ ನಾನು ಸಾಧಿಸಿ ಪೇಳುವೆ ನಿಮ್ಮ ಸಾಧು ಕೃಪೆಯಿಂದ. ಲೋಕದಲ್ಲಿ ವಿಖ್ಯಾತ ಶ್ರೀಕಾಶಿ ವಿಶ್ವೇಶ ಗೋಕರ್ಣಪುರ ನಿಲಿಯ ಶ್ರೀಕುಂಭ ಗೌಣೇಶ ಶ್ರೀಕುಮಾರ ಸ್ವಾಮಿ ಶ್ರೀಕಾಂತ ದಯ ಮಾಡು ವೈಕುಂಠಪುರದೊಡೆಯ ಶ್ರೀ ವೆಂಕಟೇಶ.
ಮಂಗಳಪ್ರದ ಪಾಂಡುರಂಗ ಶ್ರೀ ವಿರೂಪಾಕ್ಷಲಿಂಗ ಶ್ರೀ ಶೈಲೇಶ ಗಂಗೆ ಗೋದಾವರಿ ತುಂಗಭದ್ರೆ ಮತ್ತೆ ಮಂಗಳಪ್ರದ ಸಪ್ತರಂಗಗಳುಳ್ಳ ತೀರ್ಥಂಗಳಿರ ನಿಮ್ಮನ್ನು ಹಿಂಗದರೆ ನಾನಂತರಂಗದಲ್ಲಿ ನೆನೆವೆ. ಕಾವೇರಿಯಲ್ಲಿರುವ ಕರುಣಾಬ್ಧಿ ಶ್ರೀರಂಗ ಕಾಶೀಪುರ ನಿಲಿಯ ಕಾಳಭೈರವ ಮಹಾಕಾಳಿನ ನಿನ್ನ ನೀ ಕಾಲದಲ್ಲಿ ನೆನೆವೆ. ಭೋಕಡು ವೀರಭದ್ರ ಮೂಕಾಂಬಿಕೆ ದಯಮಾಡು. ಕಂಚಿಯಲ್ಲಿ ಕಾಮಾಕ್ಷಿ ಮಧುರೆಯಲ್ಲಿ ಮೀನಾಕ್ಷಿ ಕಾಶಿಯ ವಿಶಾಲಾಕ್ಷಿ ಕಾಯಿರೆಲ್ಲರೂ ಕೂಡಿ ಕರುಣದಿಂದ. ಬಹು ಸತ್ಯವುಳ್ಳಂತ ಬಹಳ ದೇವತೆಗಳಿರ ಬಲಗೊಂಬೆ ನಾ ನಿಮ್ಮ ಬಲವಿರಳಿಯನ ಮೇಲೆ. ಹಲವು ದೇವತೆಗಳಿಗೆ ಬಲು ಹೆಚ್ಚಿನವಳೆ ಚಂಚಲಾಳಾಗಿ ನೀ ಪೋಗಿ ಚೆಲುವ ಕೊಲ್ಲಾಪುರದ ಒಳಗಿದ್ದು ಭಕ್ತರಿಗೆ ಒಲಿವಂತ ಮಹಾಮಾಯೆ ಒಲಿ ನೀನು ಎನ ಮೇಲೆ ವಚನ ಪೇಳುವೆ ನಿನ್ನ ಒಲಿಮೆಯಿಂದ. ಅರಸಿ ನೀ ಕೇಳಮ್ಮ ಸರಸಾಗಿ ಪೇಳುವೆನು ತರಸು ತಾಂಬೂಲವನು ಸರಸಾದ ಕಾಯ್ಪತ್ರಿ ಕರ್ಪೂರದಡಿಕೆಗಳು ಕಿರಿಗಾಚು ಏಲಕ್ಕಿ ವರಮೌಕ್ತಿಕದ ಸುಣ್ಣ ಮರೆಯ ಬ್ಯಾಡೊಂದು. ಕೊರವಿ ವಚನವ ಕೇಳಿ ಕುರನಗೆಯ ನಗೂತಲೆ ತಿರುಗಿ ಬೇಡುವುದು ಕೊರವಿಯರ ನಡತೆ ಇದು ಸರಿಯೆಂದು ಅರಸಿ ತಾಂ ಸರಸಾಗಿ ಎಲ್ಲವನು ತರಿಸಿ ಮುಂದಿಟ್ಟು ಈ ಪರಿ ನುಡಿದಳಾಗ. ಸತ್ಯ ಪೇಳಮ್ಮ ನೀವು ತುಮ ಕೊರವಂಜಿ ಸತ್ಯ ಪೇಳೆ ಚಿತ್ತಕ್ಕೆ ಬೇಕಾದ್ದು ಮತ್ತೆ ನಾ ಕೊಡುವೆನು ಸತ್ಯ ಪೇಳೆ. ತರಸಿಟ್ಟೆ ನಾ ಮೂರು ಮರತುಂಬ ಮುತ್ತನು ಸತ್ಯ ಪೇಳೆ. ಸರಸಾಗಿ ಮನಸ್ಸಿಗೆ ಹರುಷವಾಗೋ ಹಂಗೆ ಸತ್ಯ ಪೇಳೆ. ಗಂಟಲು ಬಿಗಿದು 108 ಮಾತಾಡದೆ ಸತ್ಯ ಪೇಳೆ. ಬಂಟತನವ ಪೇಳಿ ಪಂಟಿಸಬೇಡೆನ್ನ ಸತ್ಯ ಪೇಳೆ. ಮಾನವಂತೆಯೇ ಅನುಮಾನ ಮಾಡಲಿ ಬೇಡ ಸತ್ಯ ಪೇಳೆ. ಅನಂತಾದ್ರೀಶನ ಆಣೆನಿಗೆ ಉಂಟು ಸತ್ಯ ಪೇಳೆ. ಅನಂತಾದ್ರೀಶನ ಆಣೆ ನಿನಗೆ ಉಂಟು ಸತ್ಯ ಪೇಳೆ. ಮನ್ನೆ ಸರಿಸಿಯ ಮಾತು ಮುನ್ನ ನುಡಿದಳು ಕೊರವಿ ಎನ್ನವ್ವ ನೀ ಕೇಳಿ ನಿನ್ನನ್ನ ನಾನುಂಡು ನಿನ್ನೊಳು ವಂಚನೆಗೆ ಇನ್ನು ನಾ ಮಾಡಿದರೆ ಅನ್ನ ಹುಟ್ಟದು ಎನಗೆ ಅನ್ಯಾಯದಿಂದ. ಎನ್ನ ಬುಟ್ಟಿಯಳಿರುವ ಧಾನ್ಯ ದೇವತೆ ಆಣೆ ಎನ್ನ ತಾಯಿ ಆಣೆ ಎನ್ನ ತಂದೆಯ ಆಣೆ ಚೆನ್ನ ಬದರಿಯಳಿರುವ ಎನ್ನ ಒಡೆಯನ ಆಣೆ ಎನ್ನ ಆಣೆ ತಿಳಿ ಮತ್ತೆ ಎನ್ನ ಕೂಸಿನ ಆಣೆ. ಮುನ್ನ ನೀ ಬೇಡಿದ್ದು ಇನ್ನು ಆಣೆಯ ಕೊಡುವೆ ಎನ್ನ ವಚನವು ಸತ್ಯ ಚೆನ್ನಾಗಿ ತಿಳಿಯೇ. ಅರಸಿ ನೀ ಕೇಳುವುದು ಖರೆ 3 ಮಾತುಗಳು ವರಪುತ್ರಿಗಾಗಿರುವ ಜ್ವರದ ಕಾರಣವೊಂದು. ಕೊರವಿಯಾಧನಿ ಕೇಳಿ ಹೊರಗೆ ಬಂದದ್ದು ಮತ್ತೆ ಪರಮ ಉತ್ತಮನಾದ ವರ ಹಾಂಗೆ ಈಕೆಗೆ ದೊರಕುವನು ಎಂದು. ಸರಸಿ ಜಾಕ್ಷಿ ಕೇಳಿ ಜ್ವರದ ಕಾರಣ ನೀನು ಸರಿಗೆಳತಿಯರ ಕೂಡಿ ಸರಸಾ ಜೀವನದಲ್ಲಿ ಇರುವ ಕಾಲದಲ್ಲಿ ಈಕೆ ಪರಮ ಪುರುಷನ ಕಂಡು ಮರಳಾಗಿ ಮೋಹಿಸುತ್ತ ಮರುಗುವಳು ಮತ್ತುಳಿದ ಜ್ವರವಲ್ಲವದು ಕಾಮ ಜ್ವರಮಮ್ಮ ತಿಳಿಯೇ. ಕೊರವಿಯಾಧನಿ ಕೇಳಿ ಹೊರಗೆ ಬಂದದ್ದು ಕೇಳಿ ಮರಳು ಮಾಡಿರುವ ಪರಮ ಪುರುಷನ ಮಹಿಮೆ ಸರಸಾಗಿ ನಾ ಮೇಲು ಸ್ವರದಿಂದ ನುಡಿಯುತ್ತಲೇ ಬರುವಾಗ ತಾ ಕೇಳಿ ಹೊರಗೆ ಬಂದಳು ಈಕೆ ಸ್ಮರಿಸಿ ಅವನ. ಪರಮ ಉತ್ತಮನಾದ ವರಹಾಂಗೆ ಈಕೆಗೆ ದೊರಕುವನು ಎಂತೆಂಬ ಈ ಪರಮ ಚಿಂತೆಯಲ್ಲಿ ಸೊರಗಬೇಡಮ್ಮ ನೀವರ ಮನೆ ತಿಳಿ ಸತ್ಯ ಕರೆದು ಕೊಡುವವಗೆ ಈವರ ಪುತ್ರಿಯನ್ನು. ಎಲ್ಲಿರುವನವನ್ಯಾರು ಬಲ್ಲವರು ಯಾರೆಂದು ಪುಲ್ಲಾಕ್ಷಿ ನೀನು ಮನದಲ್ಲಿ ಚಿಂತಿಸಬೇಡ. ಬಲ್ಲೆನಾಥನು ನಾನು ಬಲ್ಲಿದ ವೈಕುಂಠದಲ್ಲಿರುವ ಶ್ರೀರಮಾವಲ್ಲಭನು ಕಾಣೆ. ಚಲ್ವ ಶ್ರೀ ಶೇಷಾದ್ರಿಯಲ್ಲಿರುವ ಈ ಕಾಲದಲ್ಲಿ ಆತನ ಕಂಡು ವಲ್ಲಭನು ಇವನೆನಗೆ ಸಲ್ಲುವನು ಎಂದು ಮನದಲ್ಲಿ ಬಯಸುತ್ತ ಕೂನದಲ್ಲಿ ಕುಲಗೋತ್ರಗಳು ಎಲ್ಲ ಕೇಳುತ್ತ ಪ್ರೇಮದಲ್ಲಿ ಕಲಹವ ಮಾಡಿ ಎಲ್ಲ ಗೆಳೆತರ ಕೂಡಿ ಕಲ್ಲು ಕಲ್ಲಿಲಿ ಒಗೆದು ಬಲ್ಲಿದಾತನ ಕುದುರೆ ಅಲ್ಲೇ ಕೊಂದಳು ಈಕೆ. ಎಲ್ಲಾನು ಈ ಮಾತು ಅಲ್ಲಾದರೀಕೇನು ಇಲ್ಲೇ ಕೇಳೆ ಅಂದ ಮಾತನು ಕೇಳೆ. ಮುಂದೆ ಪದ್ಮಾವತಿಯು ಮಂದಹಾಸದಿನಕ್ಕೂ ಮುಂದೆ ತಲೆ ಬಾಗುತ್ತಲೆ ಚಂದಾಗಿ ಮನಸ್ಸಿಗೆ ತಂದು ಪಾದಾಂಗುಷ್ಟದಿಂದ ನೆಲ ಬರದಳಾಗೊಂದು ನುಡಿಯದಲೇ. ಮುಂದೆ ಪದ್ಮಾವತಿಯ ಮುಂದೆ ನುಡಿದಳು ಕೊರವಿ ಸುಂದರಿಯ ಜರತಾಪದಿಂದ ನುಣ್ಣೊಳು ನೀನೆ ನೊಂದು ಕೊಂಬುವಿದಾರ ಮುಂದೆ ಆಡುವಳಲ್ಲ. ಮುಂದಕ್ಕೆ ಬಾ ನಿನಗೆ ಮುಂದೆ ಹಿತ ಪೇಳುವೆನು. ಸಂದೇಹ ಪಟ್ಟು ಭಯದಿಂದ ಅಂಜಲು ಬೇಡ. ಇಂದು ಮುಖಿನ ಪ್ರೀತಿಯಿಂದ ವೆಂಕಟಪತಿಯ
ಚಂದಪಾದದ ರೇಣು ಇಂದು ಕೊಡುವೆನು ನಿನಗೆ ಬಂದ ಜ್ವರ ಈಗ ತ್ವರೆಯಿಂದ ಓಡುವುದು. ವಾರಿಜಾಕ್ಷಿಯ ಕೈಯ ತೋರು ಪೇಳುವೆ ನಿನ್ನ ಸಾರ ಸಾಮುದ್ರಿಕೆಯ ಪೂರ್ವದಲ್ಲಿ ಪೇಳಿದ ನಾರದನು ವನದಲ್ಲಿ ನಾರಿ ಸುಳ್ಳಲ್ಲ ತಿಳಿ ಬೇರೆ ಪೇಳುವೆ ಮತ್ತೆ ಚಾರು ಚಿಹ್ನೆ ತೋರುವುದು ಕೈಯಲ್ಲಿ ಚಾರು ಚಕ್ರದ ಚಿಹ್ನೆ. ಸಾರ ಮತ್ಸ್ಯದ ರೇಖೆ ತೋರುವುದು ಸಾರ ಮತ್ಸ್ಯದ ರೇಖೆ ತೋರುವುದು ಧನರೇಖೆ ಪಾರ್ಶ್ವಕನ್ನದ ರೇಖೆ ತೋರುವುದು ಮಂಗಳ. ಏನ್ಬಿಡ ತೋರುವುದು ಮಂಗಳಾಕಾರಾಗಿ ಬಹು ಪ್ರೀತಿಕಾರಕಾಗಿ ಹಮ್ಮಂತೆ ಚಾರು ದಂಪತಿ ರೇಖೆ ತೋರುವುದು ನೋಡೆ. ಉತ್ಸವದಿ ಆಯುಷ್ಯ ಹೆಚ್ಚು ಮಾಡುವ ರೇಖೆ ಸ್ವಚ್ಛದಿಂದಲೇ ನೋಡು ಹೆಚ್ಚಿನ ಆಭರಣದಲ್ಲಿ ಮುಚ್ಚಿರುವ ಮಲೆ ಮೂಗು ಅಚ್ಚ ಬಂಗಾರ ಕರಳಚ್ಚಿ ಕೂಡಿಸಿದಂತೆ ಸ್ವಚ್ಛ ತೋರುವುದು. ಮಚ್ಚ ಕಂಗಳೆ ನಾನು ಮುಚ್ಚಿ ಹೇಳುವಳಲ್ಲ ಸ್ವಚ್ಛ ಎಡದೊಡೆಯಲ್ಲಿ ಮಚ್ಚ ಲಕ್ಷಣ ಉಂಟು ಹೆಚ್ಚು ಪೇಳಲಿ ಏನು ಹೆಚ್ಚಿನೊಳಗೆಲ್ಲಾಕು ಹೆಚ್ಚು ಮಂಗಳ ರೇಖೆ ನಿಚ್ಚಳಾಗಿರುವುದು. ನಿಶ್ಚಯದಿ ಕೊರಳಲ್ಲಿ ಅಚ್ಚುತನೆ ತಾನಿನಿಗೆ ಮೆಚ್ಚಿಪತಿಯಾಗುವನು ನಿಶ್ಚಯವು ತಿಳಿಯೇ. ಇಷ್ಟು ಮಾತುಗಳ ಪೇಳಿದಿಟ್ಟ ವೆಂಕಟಪತಿಯ ಶ್ರೇಷ್ಠ ಪಾದದ ರೇಣು ಕೊಟ್ಟು ಪದ್ಮಾವತಿಗೆ ಇಟ್ಟು ಫಣೆಯಲ್ಲಿ ತಿಲಕ ಇಷ್ಟಾರ್ಥ ಕರಹಸ್ತ ಇಟ್ಟು ಶಿರದಲ್ಲಿ ಅಭಯ ಕೊಟ್ಟು ಅರಸಿಯ ಮುಂದೆ ಸ್ಪಷ್ಟ ನುಡಿದಳು ಬಿಡೆಯ ಬಿಟ್ಟು ಕೊರವಿ. ಪಟ್ಟದರಸಿಯ ನೀನು ಗಟ್ಟಿ ಮನಸ್ಸನ್ನು ಮಾಡಿ ಬೆಟ್ಟದ ವೆಂಕಟಗೆ ಕೊಟ್ಟು ಬಿಡು ಈಕೇನು ಬಿಟ್ಟು ಸಂಶಯ ಸೌಖ್ಯ ಪಟ್ಟಾಳು ತಿಳಿಕೊಡದೆ ಬಿಟ್ಟರೀಕೆಗೆ ಮರಣ ತಟ್ಟುವುದು ಹಿಂದೆ. ದುಷ್ಟ ಕರುವಿಯಂತ ಕೆಟ್ಟ ನುಡಿದಳು ಎಂದು ಸಿಟ್ಟು ಮಾಡಲು ಬೇಡ ಗಟ್ಟಿಯಾಗಿ ನಾ ನಿನಗೆ ಸ್ಪಷ್ಟ ಹಿತ ಪೇಳುವೆನು ಕಟ್ಟು ಪದರಿಗೆ ಗಂಟು ಹುಟ್ಟಿಸಿ ಹೇಳುವಳಲ್ಲ ಕಟ್ಟೆ ಕಡಗದರಿಂದ ಹುಟ್ಟುವುದು ಏನೆನಗೆ ಶ್ರೇಷ್ಠ ಲಾಭ. ದಿಟ್ಟಾದ ಕುದುರೆ ಗುರಿ ಇಟ್ಟು ಕೊಂದಳು ಎಂಬ ಸಿಟ್ಟಿರಳು ಈಕೇನು ಕೊಟ್ಟರಂಗೀಕಾರ ಪಟ್ಟಾನು ಹೇಗೆಂದು ಇಷ್ಟಕ್ಕೆ ಸಂದೇಹ ಪಟ್ಟು ನೀ ಬಿಡಬೇಡ ಸಿಟ್ಟಿನಲೆ ನಿತ್ಯ ಸಂತುಷ್ಟ ಮೂರುತಿಗೆ. ಇನ್ನೊಂದು ನಾನಿನಿಗೆ ಮುನ್ನ ಪೇಳುವೆ ಗುರುತ ಇನ್ನೊಂದು ಗಳಿಗೆ ಮೇಲುನ್ನತಾಶ್ವವನೇರಿ ಚೆನ್ನಾಗಿ ಶೀಲ ಸಂಪನ್ನಳೊಬ್ಬಳು ಬಾಲೆ ಪನ್ನಗಾಚಲದಿಂದ ನಿನ್ನಲ್ಲಿ ಬರುವೋಳು ಕನ್ಯಾರ್ಥಿಯಾಗಿ. ನಿನ್ನ ಪತಿಗೀ ಮಾತು ಚೆನ್ನಾಗಿ ತಿಳಿ ಹೇಳು ನಿನ್ನ ಮೈದುನಗೇಳು ನಿನ್ನ ಪುತ್ರಗೆ ಪೇಳು ನಿನ್ನ ಮಗಳನ್ನು ಕರೆದು ಮುನ್ನಬೇಕಾಂತದಲ್ಲಿ ಇನ್ನೊಮ್ಮೆ ನೀ ಕೇಳು ಚೆನ್ನವಾಗಿ. ಕರೆಯಾದರಿನ್ನೊಮ್ಮೆ ಕರೆದು ಕೊಡು ಬೇಡಿದ್ದು ಗುರುತದರೆ ನಾನಿತ್ಯ ಇರುವವಳು ಬದರಿಯಲಿ ಸರಸಾಗಿ ನಾನು ಬೇಸರದೆ ಬ್ರಹ್ಮಾಂಡೆಲ್ಲ ತಿರುಗಿ ಬಂದೆನು ಇಲ್ಲಿ ತಿರುಕೊಂಬ ಆಸೆಯಲ್ಲಿ ತಿರುಗುವಳು ನಾನಲ್ಲ ಪರಹಿತಾರ್ಥವೇನಗೆ ಪರಮ ಕಾರ್ಯ. ಪರಿಪರಿಯ ಜನರಿಗನುಸರಿಸಿ ಹೇಳಿದೆ ಹಿತವ ಉರಗ ಮಂತ್ರವ ಬಲ್ಲೆ ಉರಿಯ ನುಂಗಲು ಬಲ್ಲೆ ಹರಿವ ಹಾವನು ಹೋಗಿ ಹರುಷದಲ್ಲಿ ಹಿಡಿಬಲ್ಲೆ ಪರರು ಹಾಕಿದ ವಿಷವ ಪರಿಹರಿಸಬಲ್ಲೆ. ನಾ ಪರತತ್ವವನ್ನು ಬಲ್ಲೆ ಮರಣ ಹೊಂದಿದವರಣ ತಿರುಗಿ ಬದುಕಿಸಬಲ್ಲೆ ಹಿರಿಯ ಹೊತ್ತಿಗೆ ಬಲ್ಲೆ ಸಿರಿಯ ಸಿಂಬೆಯ ಮಾಡಿ ಶಿರದಲ್ಲೇ ಬ್ರಹ್ಮಾಂಡ ಧರಿಸಿ ತನಗಾಧಾರವಿರದ ಬಯಲೊಳಗೆ ಕುಳಿತಿರುವಂಥ ಆ ದಿವ್ಯ ಪರಮ ಪುರುಷನ ಬಲ್ಲೆ ಹರವ ಬ್ರಹ್ಮಾಂಡದೊಳಗಿರುವ ಭೂಗೋಳ ವಿಸ್ತಾರವೆಲ್ಲವೂ ಬಲ್ಲೆ. ಸ್ಥಿರವಾಗಿ ಪರಮ ಆದರದಿ ಕೇಳಿದರೆ ಬೇಸರದೆ ದೇಶಗಳೆಲ್ಲ ಸರಸಾಗಿ ಪೇಳುವೆನು ಸರಸಿಜಾಕ್ಷಿ. ಕೊರವಿ ಮಾತನು ಕೇಳಿ ಹಿರಿ ಹಿರಿ ಹೆಗ್ಗೂತ ಅರಸಿ ಮಾತಾಡಿದಳಾಗ ವರಧರ್ಮ ದೇವಿ ನೀ ಸರಿಯೇ ನಿನ್ನ ಮಾತಿಗೆ ಹರುಷವಾಯಿತು ಎನಗಿಂದು ಧನ್ಯಳಾದೆನು ನಾನು ನಿನ್ನಂಥ ಕೊರವಿಯ ಇನ್ನೊಬ್ಬಳನು ನಾ ಕಾಣೆ. ಇನ್ನೋ ನೀ ಪೇಳಿದಂತೆ ಮುನ್ನ ನಾ ಮಾಡುವೆ ನಿನ್ನ ಮಾತಿನ ಹೊರತಿಲ್ಲೆ. ಭುವನ ವಿಲಕ್ಷಣದವಳೆ ನಿನ್ನನು ನೋಡಿ ಎವೆಯಾನಿಕ್ಕಾವು ಎರಡು ಕಣ್ಣು ನವನವ ತೋರುವ ಸವಿಯ ಮಾತನು ಕೇಳಿ
ಕಿವಿಯೂ ಎರಡೂ ಹಿಗ್ಗಿದವು. ಹೋಗಿ ಬ್ರಹ್ಮಾಂಡವೆಲ್ಲ ಹ್ಯಾಂಗೆ ತಿರುಗಿ ಬಂದೆ, ಹೇಗೆ ಇರುವುದು ಬ್ರಹ್ಮಾಂಡ. ಯೋಗಿ ಪರಮ ಪುರುಷ ಹ್ಯಾಂಗೆ ಧರಿಸಿ ಅನದನು, ಹ್ಯಾಂಗೆ ಭೂಗೋಳ ವಿಸ್ತಾರ. ಬೇಸಾರಿಲ್ಲದೆ ಎಷ್ಟು ದೇಶ ತಿರುಗಿ ಬಂದೆ, ಲೇಸಾಗಿ ಪೇಳೆನ್ನ ಮುಂದೆ. ಶ್ರೀಶ ಶ್ರೀಮದನಂತಾದ್ರೀಶ ಕೊರವಿ ಮಂದಹಾಸದಿಂದಲಿ ನುಡಿದಾಳು. ಭೂಲೋಕದೊಳಗಿರುವ ಬಾಲೇರ ಒಳಗೆ ಬಹು ಮೇಲಾದವಳೆ ನೀನು ಕೇಳಮ್ಮ ನಾ ನಿನಗೆ. ಪೇಳುವೆನು ಹರುಷದಲ್ಲಿ ಕೇಳುವರು, ಆದರದಿ ಕೇಳಿದರೆ ಮತ್ತಿಷ್ಟು ಹೇಳುವರಿಗಾಗುವುದು ಬಹಳ ಉಲ್ಲಾಸ. ಆಲಿಸಿ ಕೇಳಮ್ಮ ಮೂಲ ಪೇಳುವೆನು, ಈರೇಳು ಲೋಕಕ್ಕೆ ಎಲ್ಲ ಆಲಯಾಗಿರುವ ಸುವಿಶಾಲ ಬ್ರಹ್ಮಾಂಡದೊರಗಾಲಯವು ಒಂದಿಲ್ಲ. ಲೇಸಾಗಿರುವುದು ಮೂಲ ಅವ್ಯಾಕೃತಾಕಾಶ ತಾನೇ. ಅತ್ತಿತ್ತ ನಾಲ್ಕು ಕಡೆ ಮತ್ತೆ ಮೇಲಕ್ಕೆ ಕೆಳಗೆ ಎತ್ತ ನೋಡಿದರೇನು ಸುತ್ತಲೇ ಬಯಲುಂಟು. ಮತ್ತಲ್ಲೇ ಪರಮಪುರುಷಂತೆಂಬ ಹರಿತಾನು ಅಂತರಲೆ ಕುಳಿತಿರುವ ಅಂತ ತಿಳಿಗೊಡದೆ. ಶಕ್ತಿ ನಾಮಕಳಾದ ಚಿತ್ತದೊಲ್ಲಭೆಯನ್ನು ಸುತ್ತಿ ಸಿಂಬೆಯ ಮಾಡಿ ನೆತ್ತಿಯ ಮೇಲಿಟ್ಟು ಪೊತ್ತಿಯನ್ನು ಬ್ರಹ್ಮಾಂಡ ಸುತ್ತಲಿರುವುದು ಅದಕ್ಕೆ ಸಪ್ತದಶ ಆವರಣ ಕ್ಲುಪ್ತವಾಗಿ. ಶ್ರೀ ವಾಸುದೇವ ಪ್ರಥಮಾವರಣ ಹೊರಗೆತಾ ಶ್ರೀ ವಿಷ್ಣು ತಿಳಿದಿತೆಯ ಅದರೊಳಗೆ ಆವರಣ. ತೃತೀಯತಾ ದೇವ ಸಂಕರ್ಷಣನು ಕೇವಲಾಗಿ ಚತುರ್ಥಾವರಣ. ಪ್ರದ್ಯುಮ್ನ ದೇವ ಅದರಳು ಪಂಚಮಾವರಣ. ಅನಿರುದ್ಧ ದೇವಿ ವಿರಜಾ ನದಿಯು ಆವರಣ ಷಷ್ಠ ತಿಳಿ. ದೇವಿ ಶೇಷಃ ಸಪ್ತಮಾವರಣವೆನಿಸುವಳು ಮೂಲ ಪ್ರಕೃತಿ. ಭಾವದಲ್ಲಿ ತಿಳಿ ಮೂರು ಆವರಣ, ಮೂರು ಗುಣ ಆವರಣ ಅದರೊಳಗೆ ಅದು ಮಹತ್ತತ್ವ. ಮುಂದಾವರಣ ಅದರೊಳಗೆ ಅಹಂಕಾರ ತತ್ವ. ಮತ್ತಾವರಣ ಒಳಗೈದು ಪಂಚಭೂತಗಳು. ಅದಕ್ಕಿಂತ ಮತ್ತೊಳಗೆ ಉದುಕುಂಟು ಸುತ್ತೆಲ್ಲ. ಅದಕ್ಕಿಂತ ಮತ್ತೊಳಗೆ ಉದಕುಂಟು ಸುತ್ತೆಲ್ಲ. ಅದಕ್ಕೆ ಬಹಿರಾವರಣ ಉದಕವೆಂತೆಂಬುವರು. ಅದರೊಳಗೆ ಕೂರ್ಮ ರೂಪದಲ್ಲಿ ಪೊತ್ತಿಹ ವಿಷ್ಣು. ಮುದದಿ ಬ್ರಹ್ಮಾಂಡದಲ್ಲೇ ಅದು 100 ಕೋಟಿಗಾವುದವುಂಟು. ತಿಳಿ ಚಂದ್ರವದನೆ ನೀನು. ಅಪರ ಕರ್ಪರ ಘಡತರ 50 ಕೋಟಿ. ಮುಂದದರೊಳಗೆ ವಿಸ್ತಾರ 50 ಕೋಟಿ ತಿಳಿ. ಅದರೊಳಗೆ ತಳದಲ್ಲಿ ಉದಕವಿರುವುದು. ಮತ್ತೆ ಅದರ ಪರಿಮಿತಿ ಕೇಳು 15 ಕೋಟಿಗಾವುದವುಂಟು. ಚಂದಾಗಿ ಅದಕ್ಕೆ ಹೆಸರುಂಟು ಗರ್ಭೋದಕವು ಎಂದು. ಕೇಳಮ್ಮ ಅದರೊಳಗೆ ಮೂಲ ಕೂರ್ಮನು ವಿಷ್ಣು, ಮ್ಯಾಲೆ ಕೂರ್ಮನು ವಾಯು, ಮ್ಯಾಲೆ ಶೇಷನು ತಾನು. ಸಾಲ್ ಹಿಡಿದು 1000 ಸುವಿಶಾಲ ಹೆಡೆಗಳ ಒಳಗೆ ಮೇಲಾದ ಒಂದೆಡೆಯ ಮೇಲೊಂದು ಸಾಸಿವೆ ಕಾಳು ಇಟ್ಟಂತೆ ಭೂಗೋಳ ಪೊತ್ತಿಹನು. ಮೂಲ ಗರ್ಭೋದಕ ಮ್ಯಾಲೆ 10 ಕೋಟಿ 1 ಲಕ್ಷ ಕಡಿಮೆ. ಭೂಗೋಳ ಲಕ್ಷ ಪರಿಮಿತಿ ಉಂಟು. ಮುಂದೆ ಭೂಲೋಕದಾರಭ್ಯ ಮೇಲೆ ಸೂರ್ಯನ ತನಕ ಕೇಳು ಆಕಾಶ 1 ಲಕ್ಷ ಪರಿಮಿತಿಯು ಲೋಲಲೋಚನೆಯೇ. ಸುತ್ತ ಬ್ರಹ್ಮಾಂಡದೊಳಗೆ ಅತ್ಯಂತ ಮಧ್ಯಕಾದಿತ್ಯ ಮಂಡಲ ಉಂಟು. ಉತ್ತಮಳೆ ಕೇಳು ಆದಿತ್ಯ ಮಂಡಲ ಹಿಡಿದು ಮತ್ತೆ ಕರ್ಪರ ತನಕ. ಸುತ್ತೆಲ್ಲ 4 ಕಡೆ ಮತ್ತೆ ಮೇಲಕ್ಕೆ ಕೆಳಗೆ ಕ್ಲುಪ್ತ ಯೋಜನವು 25 ಕೋಟಿ. ಮೂಲಶೇಷನ ತಲೆಯ ಮೇಲೆ ಪಾಷಾಣಮಯ ಮೂಲಭೂಮಿಯು ಉಂಟು. ಮೇಲುಂಟು ನರಕವೆಂಬೋ ಲೋಕ. ಮುಂದದರ ಮೇಲೆ ಸಾಲ್ ಹಿಡಿದು 14 ಲೋಕಗಳುಂಟು. ಲೇಸಾಗಿ ಎಲ್ಲಕ್ಕೂ ಮೇಲೆ ವೈಕುಂಠ. ಈ ಲೋಕದ ಕೆಳಗೆ 7 ಲೋಕಗಳುಂಟು. ಈ ಲೋಕದಾರಭ್ಯ ಮೇಲೆ 7 ಲೋಕಗಳು. ಕೇಳು ಅವುಗಳ ಹೆಸರು ಭೂಲೋಕ, ಭುವಲೋಕ, ಸ್ವರ್ಲೋಕ, ಮಹಲೋಕ, ಮೇಲಕ್ಕೆ ಜನೋಲೋಕ, ಮೇಲಕ್ಕೆ ತಪೋಲೋಕ, ಮೇಲುಂಟು ಸತ್ಯವೆಂಬೋ ಲೋಕ ತಿಳಿಯ ಮಾತೆ. ಈ ಭೂಲೋಕದ ಕೆಳಗೆ ಲೋಕಗಳು ನೀ ತಿಳಿ. ಅವು ಅತಳ ವಿತಳ ಸುತಳವು ಮತ್ತೆ ತಳಾತಳ ಮಹಾತಳ ರಸಾತಳವು ಮೂಲದಲ್ಲಿ. ಪಾತಾಳವೆಂದೆನಿಸಿನಾಥ ಶ್ರೀಹರಿಯಂಗ ಜಾತವಾಗಿ ಹವಲ್ಯಾತನೇ ವಿರಾಟ್ ರೂಪಿ ಖ್ಯಾತನಾಗಿರುವ. ಪಾತಾಳವೆಂಬುದು ಆತನಂಗಾಲವು, ರಸಾತಲವು ಎಂಬುದು ಆತನ ಹಿಂಬಡ ಪಾದ. ಆತನ ಹರಡವು ಮಹಾತಳವು, ಮೇಲಕ್ಕೆ ತಳಾತಳವು ಎಂಬುದು ಆತನ ಕಣಕಾಲು. ಆತನ ಮಣಕಾಲಿಗಾತು ಸುತ್ತಲಿರುವುದು ಆತನ ತೊಡಗಿಹೆವು.
ಆತು ವಿತಳಾತಳವು ಆತನ ಪತ್ಸಳವು ಭೂತಳೆನಿಸುವುದು, ಆತನ ನಾಭಿವಿಖ್ಯಾತ ಭುವವೆನಿಸುವುದು, ಆತನ ಹೃದಯ ಪ್ರಖ್ಯಾತ ಸ್ವರ್ಲೋಕವದು, ಆತನ ಕಂಠ ಸಂಜಾತ ಮಹವೆನಿಸುವುದು, ಆತನ ವದನ ಸಂಭೂತ ಜನವೆನಿಸುವುದು, ಆತನ ಪಣೆಯ ವಿಖ್ಯಾತ ತಪ ಎನಿಸುವುದು, ಆತನ ಶಿರವು ಪ್ರಖ್ಯಾತವದು ಸತ್ಯ. ಸುತ್ತೆಲ್ಲ ತಿರುಗಿಯೇ ಪೃಥ್ವಿಯಲ್ಲಿ ನಾ ಬಂದೆ, ಮತ್ತಿದರ ವಿಸ್ತಾರ ಚಿತ್ತಿಟ್ಟು ಕೇಳು. 50 ಕೋಟಿಯು ಇದಕ್ಕೆ ಸಪ್ತ ದ್ವೀಪಗಳುಂಟು, ಮತ್ತಲ್ಲೇ ನಡುವೆ ಸುತ್ತಲೇ ಸಮುದ್ರಗಳು, ಸಪ್ತ ಪರಮಿತಿಯಿಂದ ಕ್ಲುಪ್ತವಾಗಿಹವು. ಬಿಂಬೋಷ್ಟ ಕೇಳೆ ಸಪ್ತವೆಂಬುವ ದ್ವೀಪಗಳು, ಜಂಬೂ ದ್ವೀಪವು, ಪ್ಲಕ್ಷವೆಂಬೋ ದ್ವೀಪ, ಶಾಲ್ಮಲೆಂಬುವ ದ್ವೀಪವು, ಮತ್ತೆ ಇಂಬಾದ ಕುಶದ್ವೀಪ, ಕಂಬುಕಂಠೆ ಕ್ರೌಂಚವೆಂಬುವ ದ್ವೀಪವು, ಶಾಖವೆಂಬೋ ದ್ವೀಪ, ಪುಷ್ಕರೆಂಬುವ ದ್ವೀಪವು, ತಿಳಿಯೇ ಅಂಬುಜಾಕ್ಷಿ. ಬೋಧಿಸುವೆ ಕೇಳು ಸಪ್ತೋದದಿಗಳ ಇನ್ನು ಲವಣೋದದಿ, ಕ್ಷುಸಾರೋದದಿಯು, ವಿಸ್ತೃತ ಸುರೋದದಿಯು, ಮುಂದೆ ಘೃತೋದದಿಯು, ದದಿಯು ಮಂಡೋದದಿಯು, ಕ್ಷೀರಸಾರೋದದಿಯು, ದಿವ್ಯ ಸ್ವಾದೋದದಿಯು, ತಿಳಿನುಡಿಯ ಸ್ವಾದ ಬಲ್ಲವಳೆ. ಲಕ್ಷಗಾವುದ ಚಂಚಲಾಕ್ಷಿ, ಜಂಬೂ ದ್ವೀಪ, ಪ್ಲಕ್ಷ ದ್ವೀಪವು 2 ಲಕ್ಷ ಗಾವುದ, 4 ಲಕ್ಷ ಶಾಲ್ಮಲೆ, 8 ಲಕ್ಷ ಕುಶ, 16 ಲಕ್ಷ ಕ್ರೌಂಚವು, ಶಾಖ ಲಕ್ಷ 32 ಲಕ್ಷ 64 ಪುಷ್ಕರ ದ್ವೀಪ. ಇದರಂತೆ ತಿಳಿಯಮ್ಮ ಚದುರೆ ಸಾಗರ ಸಪ್ತ, ಅದರ ಸುತ್ತಲೇ ಸುವರ್ಣದ ಭೂಮಿ ಇರುವುದು, ಅದರ ಸುತ್ತುಂಟು ವಜ್ರದ ಭೂಮಿ, ಮುಂದೆ ಮತ್ತದರ ಸುತ್ತಲೇ ಆವಾರದ ಪರಿಯುಗಿರಿಯುಂಟು. ಸುದತೆ ಲೋಕಾಲೋಕವದು ತಿಳಿಯ ನೀನು, ಅದರ ಸುತ್ತಲೇ ಇರುವುದು ಅಂದಂತ ಮತ್ತೆ, ಅದರ ಸುತ್ತಲೇ ಇರುವುದು ಘನೋದಕ, ಮತ್ತೆ ಅದರ ಸುತ್ತಲೇ ಇರುವುದು ಅನಂತಾಸನವು, ಅದರ ಸುತ್ತಲೇ ಇರುವುದು ಅಂಡಕರ್ಪರವು, ಅದು ಬಲ್ಲೆ ನೀನು ಹೇಳಿದೆ ಮುಂಚೆ ನಾನು. ಹೆತ್ತವ್ವ ನೀ ಕೇಳೆ ಮತ್ತೆ ಸ್ವರ್ಣದ ಭೂಮಿ, ಕ್ಲುಪ್ತ ಪೇಳುವನು 84ರ ಮೇಲೆ, ಮತ್ತರ್ಧ ಲಕ್ಷದ ಕತ್ತಿ ಇರುವುದು, ವಜ್ರಯುಕ್ತ ಭೂಮಿಯು, ಲಕ್ಷ ಕ್ಲುಪ್ತ ಒಂದೂವರೆಯು, ಸುತ್ತ ಲೋಕಾಲೋಕ ಕ್ಲುಪ್ತ ತಿಳಿ ನೀನು. 50,000ವು 50 ಲಕ್ಷ, ಸಪ್ತ ಕೋಟಿಯು ತಮಸು, ಕ್ಲುಪ್ತ ಲಕ್ಷವು ಕಡಿಮೆ, ಹತ್ತಿರುವ ದದಿಯ ಪರಿಸುತ್ತ ಲೇಖನೋದಕವು, ಸಪ್ತ ಕೋಟಿಯು ಮತ್ತೆ ಕ್ಲುಪ್ತ ಅದರೊಳಗೆ 2 ಲಕ್ಷ ಕಡಿಮೆಯು ತಿಳಿಯ ಮತ್ತನಂತಾಸನವು, ಕ್ಲುಪ್ತ ಲಕ್ಷವು 3 ಸುತ್ತೆಲ್ಲವುಗಳ ಮಧ್ಯೆ ವರ್ತಿ ಜಂಬೂ ದ್ವೀಪ, ಮಧ್ಯಭೂಮಿಯ ಹಿಡಿದು ಮತ್ತ ಕರ್ಪರ ತನಕ ಎತ್ತ ನೋಡಿದರು 25 ಕೋಟಿ. ಜಂಬಾಲ ಜಾಕ್ಷಿಕೆ ಜಂಬೂ ದ್ವೀಪದ ವಿವರ, 9 ಖಂಡಗಳು ಇಂಬಾಗಿ ಒಂದೊಂದೇ, 9,000 ಎಂಬುಗಾವುದೈಹವು, 9 ಖಂಡಕ್ಕೆ ನೆಂಬ ನಾಮು ನಿನಗೆ ಬಿಂಬಿಸುವೆ ಕೇಳು ಚಂದ್ರ ಬಿಂಬವದನೆ. ವರೈಲಾವೃತ ಖಂಡ, ವರಕೇತು ಮಾಲ ಖಂಡ, ಪರಮರಮ್ಯಕ ಖಂಡ, ವರಹಿರಣ್ಮಯ ಖಂಡ, ವರಹಿರಣ್ಮಯ ಖಂಡ, ಕುರು ಖಂಡ, ಭದ್ರಾಶ್ವ ಸರಸವಾಗಿಹ ಖಂಡ, ಹರಿವರ್ಷ ಖಂಡ, ಕಿಂಪುರುಷಂಬ ಖಂಡ, ಈ ಭರತ ಖಂಡ. ಗುರತದಿಂದಲೇ 8 ಪರ್ವತಗಳಿಹವು, ಸರಸಾಗಿ ಎಲ್ಲಕ್ಕೂ 2,2,000 ಪರಿಮಿತಿಯು ಅವು. ಅಲ್ಲೇ ಇರುವ ನವಖಂಡಕ್ಕೆ ಮರ್ಯಾದೆ ತಿಳಿ, ಬಹಳ ಮರ್ಯಾದೆಯವಳೆ. ಸರಸಾಗಿ ಕೇಳು ಆ ಗಿರಿಗಳನ್ನು, ಮಾಲ್ಯವಾನ್ಗಿರಿ, ನೀಲಗಿರಿ, ಶ್ವೇತಗಿರಿ, ಶೃಂಗವಾನ್ಗಿರಿಯು, ಗಿರಿಗಂಧ ಮಾದನವು, ಗಿರಿ ನಿಷಿಧವೆಂಬುದು, ಗಿರಿ ಹೇಮಕೂಟವರ, ಗಿರಿ ಹಿಮಾಲಯವು. ಮಧ್ಯದಲ್ಲಿರುವುದು ಶುದ್ಧ ಚತುರಸ್ರಾಗಿ ಇದ್ದಿಲಾವೃತ ಖಂಡ, ಶುದ್ಧ ಕನಕಾತ್ಮಕಾಗಿದ್ದಂಥ ಮೇರುಗಿರಿ, ಉದ್ದ ಲಕ್ಷವು ಅದರ ಮಧ್ಯದಲ್ಲಿರುವುದು, ಮುದ್ಗುಣಿಕೆ ಹೂವಿನಂತಿದ್ದ ಅದರ ಆಕಾರ, ಬುದ್ಧಿವಂತೆಯ ತಿಳಿಯ ಬುದ್ಧಿಯಿಂದ. ಧರೆಯೊಳಗೆ ಉದ್ದ ನಟ್ಟಿರುವುದು 16,000, ಹೊರಗುದ್ದ 1,000ವು 84 ಇರುತ್ತಿಹುದು ಕೇಳು. ಮೇಲಿರುವ ಅಡ್ಡಾಗಲವು ಸರಸಾಗಿ 32,000, ತಳಗೆ ಇರುವುದು 16,000 ಅಡ್ಡಾಗಲವು, ಪರಿಮಿತಿಯು ಕಾಣೆ. ಕ್ಲುಪ್ತದಲ್ಲಿ ಖಂಡ 9,000 ಇರಳು, 10,000 ಮೇಲೆ 16,000 ವಿಸ್ತಾರಗಿರಿಯಲ್ಲೇ ಮತ್ತಿರುವುದು ಹೇಗೆಂದು ಚಿತ್ತ ಸಂಶಯ ಬೇಡ. ಸತ್ಯ ಮೇರುವಿನ ಹೊತ್ತಿಲಾವೃತ ಖಂಡ, ಸುತ್ತಲಿರುವುದು 9,000ವೇ. ಶುದ್ಧ ಪಶ್ಚಿಮ ಪೂರ್ವಕ್ಕಿದ್ದಂಥ ಲವಣ ಸಮುದ್ರ ಅವಧಿಯೂ ಆಗಿದ್ದಂಥ ಕೇತುಮಾಲ ಭದ್ರಾಶ್ವಖಂಡಗಳು ಮದ್ದಲೆಯ ಪರಿತಗ್ಗು ಇದ್ದು ಕಾರಣದಿಂದ ಒದ್ದು ಬರುವುದು ನೀರು. ಶುದ್ಧ ಒಣಭೂಮಿ 9,000ವೇ. ಹರಿಣಾಕ್ಷಿ ದಕ್ಷಿಣಕ್ಕೆ ಹರಿವರ್ಷ ಖಂಡ, ಕಿಂಪುರುಷ ಖಂಡವು ಮತ್ತೆ ಸರಸಾಗಿ ಉತ್ತರಕ್ಕೆ ಪರಮರಮ್ಯಕ ಖಂಡ, ಇವರ ಹಿರಣ್ಮಯ ಖಂಡ, ಸರಸಾಗಿ ಅವು 4 ಕೊರೆದ ದಂಡಾಕಾರ ಪರಿಹವು ನೋಡೆ.
ಅಲ್ಲಿ ಉತ್ತರಾಬ್ಧಿ ಬದಿ ಇಲ್ಲಿರುವ ಕುರುಖಂಡ, ಇಲ್ಲೇ ದಕ್ಷಿಣಕ್ಕಿರುವ ಬಲ್ಲಿದಬ್ಧಿಯ ತೀರದಲ್ಲೇ ಭಾರತ ಖಂಡ. ಪುಲ್ಲಾಕ್ಷಿ ನೀನು ಮನದಲ್ಲಿ ತಿಳಿಸಮ ಎರಡು ಬಿಲ್ಲಿನಾಕಾರ. ಗಿರಿಗಂಧಮಾದನವು ಗಿರಿಗಂಧಮಾದನವು ಇರುತ್ತಿಹುದು ಪೂರ್ವಕ್ಕೆ, ವನಮಾಲ್ಯವಾನ್ಗಿರಿಯು ಇರುತ್ತಿಹುದು ಪಶ್ಚಿಮಕ್ಕೆ. ಗಿರಿನೀಲಗಿರಿ ಶ್ವೇತಗಿರಿ ಶೃಂಗವಾನೆಂದು ಇರುತ್ತಿಹವು ಉತ್ತರಕ್ಕೆ. ಗಿರಿ ನಿಷಿಧವೆಂಬುದು ಗಿರಿ ಹೇಮಕೂಟವರ, ಗಿರಿ ಹಿಮಾಲಯವೆಂದು ಇರುತ್ತಿಹವು ದಕ್ಷಿಣಕ್ಕೆ. ಅರಸಿನಿ ಆ 8 ಗಿರಿಯ ಆಕಾರ ತಿಳಿಗೇರಿಯ ಕೊರದಂತೆ. ಸುತ್ತ ಗಿರಿಗಳ ವರ್ತಿ ಎನಿಸುವ ಮೇರು ಮಧ್ಯಭಾಗದ ಹಿಡಿದು ಮತ್ತೆ ಸಾಗರ ತನಕ. ಎತ್ತ ನೋಡಿದರು 50,000 ಕ್ಲುಪ್ತ ಸತ್ಯವಂತೆ ತಿಳಿಯ ಸತ್ಯಾಗಿ. ಎತ್ತ ನೋಡಿದರು 50,000 ಕ್ಲುಪ್ತ ಸತ್ಯವಂತೆ ತಿಳಿಯ ಸತ್ಯವಾಣಿ. ದಿಟ್ಟಾದ ಆಮೇರು ಬೆಟ್ಟದ ಆಮೇಲ್ ಕೇಳು, ಅಷ್ಟದಿಗ್ಭಾಗದಲ್ಲಿ ಅಷ್ಟದಿಕ್ಪಾಲಕರ ಅಷ್ಟಗ್ರಹಗಳು ಉಂಟು, ನಟ್ಟ ನಡುವಿರುತ್ತಿಹುದು ಸೃಷ್ಟಿಕರ್ತನ ಮನೆಯು ಶ್ರೇಷ್ಠವಾಗಿ. ಮೇಲಂತರಿಕ್ಷದಲ್ಲಿ ಕಾಲಚಕ್ರವು ಅಲ್ಲಿ ಕೇಳು, ಸೂರ್ಯನ ರಥದ ಗಾಲಿ ತಿರುಗುವುದಲ್ಲೇ. ಮೂಲದಲ್ಲಿ ನಾನದರ ಮೂಲ ಪೇಳುವೆ, ಮುಂಚೆ ಮೇಲೆ ವಿಸ್ತಾರವು ಆಮೇಲೆ ಕೇಳೇ. ಮೂಲವಾ ಮೇರುಗಿರಿ ಮೇಲೆ ಶುಂಶುಮಾರ ಹರಿ, ಮೂಲದಲ್ಲಿ ಮುಖ ಮಾಡಿ ಮೇಲೆ ಪುಚ್ಛವ ಮಾಡಿ ಲೀಲೆ ಎಂದಿರುತ್ತಿರುವ ಕಾಲಚಕ್ರಕ್ಕೆ ಅವನೇ ಮೂಲಾಧಾರ ತಿಳಿ. ತೈಲಗಾಣದ ಖಣಿಯ ಮೇಲೆ ದಿಂಡಿನ ಪರಿಯು ಕಾಲಚಕ್ರವು ತಿಳಿಯ ಕಾಳಾಹಿವೇಣಿ. ಮೂಲ ಪುಷ್ಕರ ದ್ವೀಪ ಮೇಲೆ ವಲಯಾಕಾರ, ಮಾನಸೋತ್ತರಗಿರಿಯು ಮೂಲ ಹಿಡಿದು ಉದ್ದೆಷ್ಟು ಮೇಲೆ ಅಡ್ಡಾಗಲವು ಕೇಳು. 10,000 ಮೇಲೆ ಸೂರ್ಯನ ರಥದ ಗಾಲಿ ತಿರುಗುವುದು. ಸಪ್ತಾಶ್ವಗಳು ರಥಕ್ಕೆ ಕ್ಲುಪ್ತವಾಗಿರುವ ಆದಿತ್ಯ ರಥವನು ಜಗ್ಗೆ ಅಂತರಳೆ ಹಾರಿ. ಅತ್ಯಂತ ಓಡುತ್ತ ಮೇರು ಸುತ್ತಲೇ ಪ್ರದಕ್ಷಿಣೆ ನಿತ್ಯ ಮಾಡುತ್ತಲಿಹೋ ಹೊತ್ತುಗಳೆಯದಲೇ. ಮತ್ತೆ ಮುಂಭಾಗಕರ 10,000 ಸಂಖ್ಯೆ ಕ್ಲುಪ್ತ ಮುನಿಗಳು ಸೂರ್ಯನ ಅತ್ಯಂತ ಸ್ತುತಿಸುವರು. ಗಾತ್ರದಿಂದಂಗುಷ್ಟ ಮಾತ್ರ ಪರಿಮಿತಿಯವರು, ಎಲ್ಲಾರು ತಿಳಿವಾಲ ಕಿಲ್ಲರೆನಿಸುವರು. ಮತ್ತಲ್ಲೇ ಗಂಧರ್ವರತ್ಯಂತ ಗಾಯನವ ಒತ್ತಿ ಮಾಡುತ್ತಲಿರುವರು. ಸಪ್ತ ಸ್ವರಗಳ ಮೆಟ್ಟಿ ಮತ್ತೆ ಸಂಗೀತ ಸಾಹಿತ್ಯದಿಂದ ಅಪ್ಸರರು ನರ್ತನವ ಮಾಡುವರು. ಮತ್ತೆ ಗಜಗಮನೆ ಕೇಳಿ ಮತ್ತವರು ಎಲ್ಲಾರು ಕ್ಲುಪ್ತ ಹಿಂಬರಿಕೆಯಲ್ಲಿ ನಿತ್ಯ ನಡೆವರು ಮೆಟ್ಟಿ ಎತ್ತಿನಂತೆ. ಕಾಲಚಕ್ರದಲ್ಲಿರುವ ಸಾಲುಗ್ರಹಗಳು ಮತ್ತೆ ಕೇಳು ನಕ್ಷತ್ರಗಳು ಮೇಲೆ ಧ್ರುವ ಪದ ತನಕ. ಸಾಲ್ ಹಿಡಿದು ಪೇಳುವೆನು ಮೂಲ ಭೂಮಿಯ ಪಿಡಿದು ಮೇಲೆ ರಾಹುವ ತನಕ. ಕೇಳು ಯೋಜನವು 90,000. ಮೇಲ್ 10,000 ಮೇಲ್ ಸೂರ್ಯ ಮಂಡಲವು, ಮೇಲಕ್ಷದಲ್ಲಿ ಚಂದ್ರ, ಮೇಲಕ್ಷ ತಾರೆಗಳು, ಮೇಲೆರಡು ಲಕ್ಷ ಕವಿ, ಮೇಲೆರಡು ಲಕ್ಷ ಬುಧ, ಮೇಲೆರಡು ಲಕ್ಷ ಕುಜ, ಮೇಲೆರಡು ಲಕ್ಷ ಗುರು, ಮೇಲೆರಡು ಲಕ್ಷ ಶನಿ, ಮೇಲಕ್ಷ 11 ಕೇಳ ಸಪ್ತ ಋಷಿಗಣವು, ಮೇಲಕ್ಷ 13 ಮೇಲಾದ ಧ್ರುವಪದವು, ಮೇಲಾತನಾಗಿಂತ ಮೇಲಾದವರು ಇಲ್ಲ, ಮೂಲ ಶಿಂಶುಮಾರನ ಮೇಲಾದ ಪುಚ್ಛದಲ್ಲಿ ಮೇಲೆ ಕುಳಿತಿರುವ ನಿತ್ಯ ಧ್ರುವ ಮಂಡಲವ ಸುತ್ತಿ ತಿರುಗುವರೆಲ್ಲ. ಕ್ಲುಪ್ತ ಕಲ್ಪದ ತನಕ ಮತ್ತಲ್ಲೇ ಮೇಲಿಂದ ಇತ್ತ ಹರಿದು ಬರುತ್ತಿರುವ ಉತ್ತಮ ಸ್ವರ್ಣದಿ ಉತ್ಪತ್ತಿ ನೀ ಕೇಳೆ ಉತ್ಸಾಹದಿಂದ. ಸತ್ರಿವಿಕ್ರಮನೆಂಬ ಮೂರ್ತಿಯಾಗಿರುವ ಸರ್ವೋತ್ತಮನ ವಾಮ ಪಾದೋತ್ತಮಾಂಗುಷ್ಟನಕ ಒತ್ತಿ ಮೇಲ್ ಬ್ರಹ್ಮಾಂಡ ಕತ್ತಿ ಕರ್ಪರ ಒಡೆದು ಮತ್ತಲ್ಲೇ ಬಾಹ್ಯ ಜಲ ಇತ್ತ ಬಂಧರಿ ಪಾದ ಕತ್ತಿವು ತೊಳೆವುದರಿಂದ. ಒತ್ತಿ ಮ್ಯಾಲ್ ಬ್ರಹ್ಮಾಂಡ ಕತ್ತಿ ಕರ್ಪರ ಒಡೆದು ಮತ್ತಲ್ಲೇ ಬಾಹ್ಯ ಜಲ ಇತ್ತ ಬಂಧರಿ ಪಾದ ಕತ್ತಿ ತೊಳೆವುದರಿಂದ ಉತ್ಪನ್ನಳಾಗಿ ಭಗವತ್ಪದಿ ಎನಿಸುವಳು ಸತ್ಯನಾಮದಲ್ಲಿ. ಮುಂದೆ ಕೇಳ್ಬಹು ಕಾಲದಿಂದ ಧ್ರುವ ಮಂಡಲಕ್ಕೆ ಬಂದು ಆಮೇಲೆ ಅಲ್ಲಿಂದ ಶಶಿಮಂಡಲವ ಚಂದಾಗಿ ತೋರಿಸಿ ಅಲ್ಲಿಂದ ಬ್ರಹ್ಮನಾಮನೆಗೆ ಬಂದು ಬೀಳುತ್ತ ಮತ್ತೆ ಮುಂದೆ ಭಿನ್ನಳು ಆಗಿ ಒಂದೊಂದು ನಾಮದಲ್ಲಿ ಚಂದಾಗಿ 4 ಕಡೆ ಮುಂದೆ ಲವಣೋದದಿಯ ಬದ್ದು ಕೂಡುವಳು. ಮಂದ ಗಮನೆಯು ಮೇರುವಿಂದ ಪೂರ್ವಕ್ಕೆ ನಾಮದಿಂದ ಸೀತಾ ನದಿಯು ಹಿಂದೆ ಚಕ್ಷುರ್ ನದಿಯು ಎಂದೆನಿಸಿ ಆ ಮೇರುವಿಂದುತ್ತರಕ್ಕೆ ನಾಮದಿಂದ ಭದ್ರಾ ನದಿಯು ಎಂದೆನಿಸಿ ಮತ್ತೆ ಅದರಿಂದ ದಕ್ಷಿಣಕ್ಕೆ ಈ ಚಂದಾದ ಖಂಡದಲ್ಲಿ ಬಂದಿಹಳು ತಾಲಕ ನಂದಾಖ್ಯ ನದಿಯು. ಖಂಡಾಕ್ಷಣಕ್ಕೆ ಪಾಪ ಖಂಡನವ ಮಾಡುವ ಉದ್ದಂಡ ನದಿಗಳು ಮತ್ತೆ ಗಂಡು ನದಿಗಳು ಭರತ ಖಂಡದಲ್ಲಿ ಇರುತ್ತಿಯವು. ಕಂಡು ಬಂದನು ಕೇಳು ದುಂಡು ದುರುಬಿನ ಬಾಲೆ ತಂಡದಲ್ಲಿ
ಚಂದ್ರವಂಶಾ ನದಿಯು ಚಂದ್ರಭಾಗಾ ನದಿಯು ಚಂದಾಗಿ ಭೀಮರತಿ ಎಂದೆನಿಸುವ ನದಿಯು ಮಂದನಗೆ ಮುಖ್ಯದವಳೆ ಮಂದಾಕಿನಿ ನದಿಯು ವಿಂಧ್ಯಾಖ್ಯ ನದಿಯು ಕಾಳಿಂದಿ ನದಿಯು ಸಿಂಧು ನದ ಶೋಣನದವೆಂದೆರಡು ಗಂಡು ತಿಳಿ ಮುಂದೆ ನದಿಗಳು ಬಹಳವೆಂದು ಅವುಗಳನ್ನೆಲ್ಲ ಒಂದೇ ಮಾತಿಲ್ ನಾನು ಮುಂದಾಗಿ ಪೇಳಿದೆನು ಮುಂದೆ ಗಿರಿಗಳ ಹೆಸರು ಚಂದಾಗಿ ಕೇಳೆ ವಿಂಧ್ಯವೆಂಬುವ ಗಿರಿ ಮಹೇಂದ್ರವೆಂಬುವ ಗಿರಿಯು ಚಂದನಾಶ್ರಯವಾದ ಚಂದಾದ ಮಲೆಯಗಿರಿ ಮುಂದೆ ಮೈನಾಕಗಿರಿ ಚಂದ ಚಂದದ ನಾಮದಿಂದಿರುವ ಗಿರಿಗಳನ್ನು ಕುಂದರದನೆಯೇ ಮತ್ತೆ ಮುಂದೆ ಕೇಳೆ ಗೋವರ್ಧನಾಖ್ಯಗಿರಿ ರೈವತಕವೆಂಬಗಿರಿ ಶ್ರೀವೇದಗಿರಿ ಮತ್ತೆ ಶ್ರೀಶೈಲವೆಂಬಗಿರಿ ಕೇವಲಾಧಿಕವಾದ ಶ್ರೀ ವೆಂಕಟಾಖ್ಯಗಿರಿ ದೇವ ಕೇಳಿ ನಿನ್ನಳಿಯ ದೇವ ಅಲ್ಲಿರುವ ಒಪ್ಪಾಗಿ ಭೂಮಿಯಲ್ಲಿಪ್ಪ ಗಿರಿಗಳನ್ನೆಲ್ಲ ತಪ್ಪದಲೆ ಪೇಳಿದನು ಕ್ಲುಪ್ತದಲೆ ಬಹಳುಂಟು ಚಪ್ಪನ್ನ ದೇಶಗಳು ತಪ್ಪದಲೆ ಪೇಳುವೆನು ಕೊಪ್ಪಿನ ಕಿವಿಯವಳೆ ಒಪ್ಪಾಗಿ ಕೇಳೆ ಅಂಗದೇಶವು ಮತ್ತೆ ವಂಗದೇಶುವರ ಕಳಿಂಗವೆಂಬುವ ದೇಶ ಶೃಂಗಾರವಾಗಿರುವ ಬಂಗಾಲ ದೇಶ ಕಾಲಿಂಗಾಖ್ಯ ದೇಶ ಕಾಳಿಂಗ ವೇಣಿಯ ಕೇಳು ಹಾಗೆ ಮುಂದೆ ಕಾಮರೂಪ ದೇಶ ಕಾಶ್ಮೀರ ದೇಶವರ ಕಾಂಬೋಜ ದೇಶ ಶುಭ ಕೋಸಲೆಂಬುವ ದೇಶ ಕೈರಾತಿ ದೇಶವರ ಕೈಕೇಯ ದೇಶ ಕೇಳಿ ಕಂಕಣದ ಕೈಯವಳೆ ಕೊಂಕಣದ ದೇಶ ಗುರ್ಜರೆಂಬುವ ದೇಶ ಪಾರ್ಶ್ವೈಕ ದೇಶ ಸುವಿದರ್ಭ ದೇಶವು ಶುಭ ದಶಾರ್ಣವೆಂಬುವ ದೇಶ ಸೌರಾಖ್ಯ ದೇಶ ಸೌವೀರ ದೇಶವು ಮತ್ತೆ ಶೂರ ದೇಶವು ಕೇಳಿ ಶೂರ ಪತ್ನಿ ನಾಟಕದ ದೇಶ ಕರ್ನಾಟಕದ ದೇಶವು ಕರಾಟಕದ ದೇಶವು ಪನಾಟಕೆಂಬುವ ದೇಶ ನೀಟಾಗಿ ಇರುವ ಸೌರಾಷ್ಟ್ರ ದೇಶವು ಮಹಾರಾಷ್ಟ್ರ ದೇಶ ಏಣಲೋಚನೆ ಕೇಳು ಹೂಣನಾಮಕ ದೇಶ ಕೋನದಲ್ಲಿ ಕುರುದೇಶ ಸೇನ ದೇಶವು ದೇಹ ಹೀನ ದೇಶವು ಮಂಜುಗಾನಿ ಟಂಕಣ ದೇಶ ಗೌಡ ದೇಶ ಸೈಂಧವೆನಿಸುವ ದೇಶ ಸಿಂಧುವ ದೇಶ ಕೇಳ ಮಂದ್ರ ದೇಶವು ಪುರಪುಂದ್ರಿ ಎನಿಸುವ ದೇಶ ಆಂಧ್ರಾಖ್ಯ ದೇಶ ಜಾಲಾಂಧ್ರ ಎನಿಸುವ ದೇಶ ಗಾಂಧಾರ ದೇಶವರ ಗಂಧಿ ಕೇಳೆ ಚೋಳಾಖ್ಯ ದೇಶ ಪಾಂಚಾಲ ನಾಮಕ ದೇಶ ಮಾಲವೆಂಬು ದೇಶ ಸಾಲ್ವಾಕ್ಯ ದೇಶ ಸುವಿಶಾಲವಾಗಿರುವ ನೇಪಾಳ ದೇಶವು ಮತ್ತೆ ಕೇಳ್ ಬರ್ಬರ ದೇಶ ಬಾಕ್ಲೀಕ ದೇಶ ಯವನ ಯಾವನವೆಂಬ ಅವು ದೇಶಗಳು ಎರಡು ದ್ರಾವಿಡವೆಂಬ ಅವು ಎರಡು ದೇಶಗಳು ಮಲೆಯ ಭಾಗದವೆಂದು ಮಲೆಯ ಗಂಧಿ ಎರಡು ತಿಳಿಯಮ್ಮನಿ ಬಹಳ ತಿಳುವಳಿಕೆಯವಳೆ ಸಿಂಹದ ನಡುವಳೆ ಸಿಂಹಲೆಂಬುವ ದೇಶ ಮಚ್ಚ ಕಂಗಳೆ ಕೇಳು ಮಚ್ಚ ದೇಶವು ಭ್ರಮರ ಕುಂತಳೆ ನೀ ಕೇಳು ಕುಂತಳೆಂಬುವ ದೇಶ ಪಂಡಿತಳೆ ನೀ ಕೇಳು ಪಾಂಡ್ಯ ದೇಶ ಇಷ್ಟು ದೇಶಗಳಿಂದ ಅಷ್ಟು ತೀರ್ಥಗಳಿಂದ ದಿಟ್ಟವಾಗಿರುವುದೀ ಶ್ರೇಷ್ಠ ಭಾರತ ಖಂಡ ಶಿಷ್ಟರೆಂಬುವರಿಲ್ಲೇ ಹುಟ್ಟಿ ಪುಣ್ಯದ ಬುತ್ತಿ ಕಟ್ಟಿ ವೈಕುಂಠವನ್ನು ಮೆಟ್ಟುವರು ಕಾಣೆ ಕಂಡು ಬಂದದ್ದು ಮನ ಗಂಡು ಪೇಳಿದನು ಬ್ರಹ್ಮಾಂಡದೊಳಗಿರುವ ಭೂಮಂಡಲದೊಳಗೆ 7 ತಂಡ ದ್ವೀಪಗಳೊಳಗೆ ದುಂಡ ಜಂಬೂ ದೀಪ ಮಂಡಲದೊಳಗೆ ನವಖಂಡದೊಳಗಿ ಭರತ ಖಂಡ ಶ್ರೇಷ್ಠ ಇಲ್ಲಿ ಪುಟ್ಟಿದ ಜನರಿಗೆಲ್ಲ ಸಾಧನ ಉಂಟು ಬಲ್ಲವಳೆ ನೀನು ಇಷ್ಟೆಲ್ಲ ಕೇಳುತ್ತೆಯನ್ನ ಸೊಲ್ಲ ಮರೆಯಲು ಬೇಡ ಪುಲ್ಲಾಕ್ಷಿ ಎನ್ನಲು ಆಗಲ್ಲೇ ನುಡಿದಳು ರಾಜವಲ್ಲಭೆಯು ತಾನು ತಮ್ಮ ನಿನ್ನ ಸರಸ ಮಾತು ಕೇಳಿ ಮುನ್ನ ಮರೆಯಲಾಗೆ ನಿನ್ನ ಮಾತು ಏ ಧರ್ಮದೇವಿ ಮರೆವುದುಂಟು ಅರಸರಿಗೆ ಮರೆತಾರು ಉಳಿದದ್ದು ಮರೆಯಬೇಡುರಗಾದ್ರೀಶನಯೇ ಧರಣಿ ದೇವಿ ನಿನ್ನ ಮಾತಿನ ಹೊರ್ತು ಇಲ್ಲ ಇನ್ನು ಮೇಲಾತನಿಗೆ ನಾನು ಎನ್ನ ಈ ಮಗಳನ್ನ ಕೊಡುವೆ ಏ ಧರ್ಮದೇವಿ ನಿನ್ನ ಮಾತು ಸತ್ಯವೆಂದು ಮುನ್ನ ನಾ ತಿಳಿಯೋದು ಹೇಗೆ ಎನ್ನಾಣೆ ಕೊಟ್ಟರೆ ಸತ್ಯ ಏ ಧರಣಿ ದೇವಿ ನಿನ್ನಾಣೆ ಮತ್ತೆನ್ನಾಣೆ ಮತ್ತೆ ಮಗಳಾಣೆಯ ಕೊಡುವೆ ಇನ್ನೂ ಮೇಲುಳಿತೆನ್ನ ನೀನು ಏ ಧರ್ಮದೇವಿ ಮುನ್ನಾತನಿಗೆ ಕೊಟ್ಟರುಳಿತು ನಿನ್ನ ಈ ಮಗಳಿಗೆ ಒಳಿತು ಮುನ್ನ ಎಲ್ಲರಿಗೆ ಒಳಿತು ಏ ಧರಣಿ ದೇವಿ
ಸಂದೇಹವೇಕಮ್ಮ ಎಲ್ಲ ಮಂದಿ ಮನಸ್ಸು ತಿಳಿಯಬಲ್ಲೆ. ಚಂದಾಗೆನ್ನ ಮನಸ್ಸು ಅರಿಯೆ ಏ ಧರ್ಮದೇವಿ. ಇಂದು ನಿನ್ನ ಮಾತಿಗೆ ಆನಂದವಾಯಿತಮ್ಮಯನಗೆ. ಮುಂದಿನ್ನೂ ನಾ ಹೋಗಿ ಬರುವೆ ಏ ಧಾರಣಿ ದೇವಿ. ಹೋಗಿ ನೀ ಬಾರಮ್ಮ ನಿನಗೆ ಬಾಗಿ ನಾ ನಮಿಸುವೆನು. ಚೆನ್ನಾಗಿರಲಿ ನಿನ್ನ ದಯವು ಏ ಧರ್ಮದೇವಿ. ಆಗೆಲ್ಲಾನು ಕೊಂಡು ತಾ ಬೆನ್ನಿಗೆ ಆ ಕೂಸನು ಕಟ್ಟಿ ಸಾಗಿದಾಳನಂತಾದ್ರಿಗೆ ಆ ಧರ್ಮದೇವಿ. ಈ ರೀತಿ ಲೌಕಿಕಾಚಾರಗಳ ಮಾಡುತ್ತಿಹ ಚಾರು ವೆಂಕಟಪತಿಯ ಚಾರು ಕೊರವಂಜಿಕತೆ ಆರು ಭಕ್ತಿಯಲ್ಲಿ ಸಂಪೂರ್ಣ ಕೇಳ್ವರು ಅವರ ಘೋರ ಸಂಕಟವ ಪರಿಹಾರತಾ ಮಾಡಿ ಶುಭದೋರಿ ಮುಂದಾಗೆವರ ಕಾರ್ಯ ಮಾಡುವ ಸಕಲ ಕಾರ್ಯಗಳ ಬಿಟ್ಟು ಉರ್ವಿಯಲ್ಲಿ ಬಹುರಮ್ಯ ತೋರುವ ಅನಂತಾಖ್ಯ ಸಾರಗಿರಿಯಲ್ಲಿದ್ದು ಆರಿಗಾದರೂ ಒಳಗೆ ಪ್ರೇರಕನು ಆಗಿ ವ್ಯಾಪಾರ ಮಾಡಿಸುತ್ತಿಹ ಅಪಾರ ಮಹಿಮನ ದಯದಿ ಪೂರ ಮುಗಿಯಿತು ಇಲ್ಲಿಗಾರು ಅಧ್ಯಾಯ. ಆರನೇ ಅಧ್ಯಾಯ ಆಯಿತು. 2 ಹೇಳು ಅಂದ, ಏನು ಮಾಡಲಿ? ಎಷ್ಟಾಯ್ತು? ಎಷ್ಟೊತ್ತಾಯ್ತು? ಇವಾಗ ಎಷ್ಟು ಗಂಟೆ ಆಗತ್ತೆ? ಜ್ಞಾಪಿತೋ ಬಕುಲ ವಾಕ್ಯ ಸುಖ ಜೀವಾನುಮೋದಿತ ಭೂಪೇನ ನಿಶ್ಚಿತಪ್ಪಾಯ ವಿವಾಹಾಯವರೋ ಹರಿಹಿ. ತಿರುಗಿ ಹೋಗಲು ಕೊರವೆ ತೆರೆ ತಿರುಗಿ ನೋಡುತ್ತಲೆ ಅರಸಿತನ ತೊಡೆಯಲಿರುವ ಮಗಳ ಮುಂಗುರುಳ ತೀಡುತ್ತಲೆ ಈ ಪರಿಯು ಮಾತಾಡಿದಳು. ಕೊರವೆ ಆಡಿದ ಮಾತು ಖರೆಯೇನು ಎನ್ನ ಮಾತಿನ ರಗಿಳಿಯ ನೀನು. ಅರಸಿ ಮಾತಿಗೆ ಬಾಯ ತೆರೆದು ಮಾತಾಡದಲೆ ಪರಮ ಗಂಭೀರಳಾಗಿರುವ ಪದ್ಮಾವತಿಯ ಮನಸ್ಸಿನ ಭಾವ ಹೊರಗೊರಡಬೇಕೆಂದು ಕರಪಿಡಿದು ಏಕಾಂತದಲ್ಲಿ ಕರೆದು ಕೇಳಿದಳಾಗ ಪರಮ ಅಂತಃಕರಣ ಪರವಶಳು ಆಗಿ. ಆತಗೆ ನಾ ಕೊಡಲೋ ನಿನ್ನನು ಮತ್ತೊಬ್ಬಾತಗೆ ನಾ ಕೊಡಲೋ. ಪ್ರೀತಿ ಮಗಳೇ ನಿನ್ನ ಮಾತಿನ ಹೊರತಿಲ್ಲ ಖ್ಯಾತಿಲೆ ವೆಂಕಟನಾಥನೆಂದೆ ನೀಪಗೆ ಆತಗೆ ನಾ ಕೊಡಲೋ. ಅರಸಿಗೆ ಪೇಳಲು ಬಲ್ಲಂಥ ಹಿರಿಯರ ಕೇಳಲೋ. ಕೊರವಿ ಮಾತೇನೆಂದು ಭರವಸೆ ಹಿಡಿಯದೆ ಸರಿ ಬಂದವರ ನೋಡಿ ಕಳುಹಲೋ. ಏಕೋ ಭಾವದಲ್ಲಿರಲೋ ನಾ ಮತ್ತು ಅನೇಕ ಮಂದಿಯ ಕೇಳಲೋ. ಜೋಕೆಯಲಿ ಬಹು ಕಾಲ ಸಕಿದ ಗಿಳಿಯ ನಾ ಕೊಡಲಾರದೆ ಜರಿಯಲೋ. ಚಿತ್ತದ ಚಾಪಲ್ಯವೋ ನೀ ಹೋದದ್ದು ಮಿತ್ರೇರ ಸಂಗತಿಯೋ. ಉತ್ತಮಾನಂತಾದ್ರಿ ಸಕ್ತನ ಕಂಡದ್ದು ಸತ್ಯವೋ ಅದು ಮಿಥ್ಯವೋ. ಜನನಿ ಮಾತಿಗೆ ಜಗಜ್ಜನನಿ ನುಡಿದಳು ಕಾಮ ಜನಕನ ಸ್ಮರಿಸುತ್ತಲೆ ಜನನಿ ನೀ ಕೇಳಮ್ಮ ಮನಸ್ಸಿನ ಭಾವವನ್ನು ಜನರ ಮುಂದೇಳುವುದಕ್ಕನುಮಾನ ಮಾಡಿದನು ಅನುತಾಪದಿಂದ. ತನಗೆ ಬಂದುದ ತಾನೇ ಅನುಭೋಗಿಸದೆ ಉಳಿದ ಜನರಿಗೆ ಹೇಳಿದರೇನು ಘನವಾಗಿ ಅಪಹಾಸ್ಯವನ್ನು ಮಾಡಿ ನಗುವವರು ಜನರು ಬಲ್ಲರೆ ಒಬ್ಬರ ನೋವು ತನಗೆಂಬುದು
ನನಗೆ ಹಿತಕಳು ನೀನು ನಿನ್ನ ಮುಂದೆ ಪೇಳುವುದಕ್ಕನುಮಾನವೇಕೆ. ಅವನೇ ಪತಿಯನ್ನವ್ವನೇ ನೀ ಕೇಳು, ಅವನ ಸರಿ ಇಲ್ಲವನಿಯೊಳಗೆ. ಅವನ ಹೊರತೆನ್ನ ಜೀವನ ನಿಲ್ಲದು, ಅವನೇ ಜಗಜ್ಜೀವನನೇ. ಮಂಜುಗಾನೆಯೇ ಕೊರವಂಜಿಯು ಆಡಿದ, ಮಂಜುಳ ಮಾತಿಗೆ ರಂಜನವಾಯಿತು. ಕಂಜಾಕ್ಷಿಣಿಯನ್ನ ಕಂಜನಭನ ಪಾದ, ಕಂಜಕ್ಕೆ ಅರ್ಪಿಸು ಅಂಜದಲೇ. ಪಂಜರದಾಗಿಳಿ ಪಂಜರ ಬಿಟ್ಟನ್ಯ, ಪಂಜರ ಕೋಗಲು ಅಂಜುವುದ್ಯಾಕಮ್ಮ. ಅಂಜನಾದ್ರೀಶಗೆ ಅಂಜಲು ಬೇಡ ನೀರಂಜನನೇ ಭಯ ಭಂಜನನೇ. ಆಟದ ಗೆಳತಿಯರಾಟಕ್ಕೆ ಮೆಚ್ಚಿನ, ನೀಟಾಗಿ ಹೂವಿನ ತೋಟಕ್ಕೆ ಪೋಗಲು. ನೋಟದಿ ನೋಡ್ಯವನಾಟವ ಬಲ್ಲೆನು, ಊಟವು ಚಿತ್ತ ಪಲ್ಲಟವಾಗಿ. ಆಟದಿಂದಾನಂತ ಕೋಟಿ ಬ್ರಹ್ಮಾಂಡವ, ನೀಟಾಗಿ ನೇರ್ಮಿಸಿ ಆಟವ ಮಾಡುವ. ನೀಟಾಗಿ ದಾರವನಾಟವ ಬಲ್ಲರು, ಚಾಟಕ ಕಪಟ ನಾಟಕನೇ. ಬಲ್ಲೆನಾತನ ಕಂಠದಲ್ಲಿ ಕೌಸ್ತುಭ ಮಾಲೆ, ಎಲ್ಲ ಭೂಷಣಪುರದಲ್ಲಿ ಶ್ರೀವಾತ್ಸವು. ಚಲ್ವಿಕೆ ನೋಡಲು ಎಲ್ಲ ಜ್ಯೋತಿಗಳವ, ನಲ್ಲಿ ನಿವಾಳಿಸಿ ಚೆಲ್ಲುವುದು. ಅಲ್ಲೇ ಇಲ್ಲೆಂದು ಮತ್ತಲ್ಲೇ ಹಂಬಲಿಸದೆ, ಅಲ್ಲವಗರ್ಪಿಸು ಆಹ್ಲಾದದಿಂದಲೇ. ಬಲ್ಲಿದನಂ ತಾದ್ರಿಯಲ್ಲಿರುವಾಯಂ, ನೊಲ್ಲಭನೇ ಪ್ರಾಣದೊಲ್ಲಭನೇ. ಮಗಳ ಮಾತಿಗೆ ತಾಯಿ ಮುಗುಳು ನಗೆ ನಗುತ್ತಲೇ, ಮಗಳಿಗಿಂದಳು ಎನ್ನ ಮಗಳೇ ನಿನ್ನ ನುಡಿ ಕೇಳಿ. ಮುಗಿಲೆ ಮಟ್ಟಿತು ಜೀವನಗೆ ಇಲ್ಲ ನಾನಿನ್ನ, ಜಗದೀಶ ಗರ್ಪಿಸುವೆ ಲಘು ಬಗೆಯ ಮಾಡಿ. ಗಗನರಾಜನ ರಾಣಿ ಮಗಳ ಮುಂದೀಗೆ ಮಾತಾಗಳಾಡುತ್ತಿರಲಾಗಿ, ಸುಗಣಿ ಬಕುಲಾವತಿ ಅಗಜೇಶನ ಅಭಿಷೇಕ ಮುಗಿಸಿ ಬರುವರ ಕೂಡಿ. ಸೊಗಸಿನಲ್ಲಿ ಕುದುರೆಯನ್ನು ಜಿಗಿಸುತ್ತಲೇ ಬಂದಳ ಅಗಸಿಯೊಳಗೆ. ಭರದಿಂದ ಬೀದಿಯಲ್ಲಿ ಬರುವ ಬಕುಲಾವತಿಯ ಹೊರಳಿ ನೋಡಿದಳರಸಿ, ಎರಳೆ ನೋಟಗಳಿಂದ ಬರುವಳಿವಳಾರೆಂದು ಕೊರವಿ ಹೇಳಿದ ಗುರುತ ಸ್ಮರಿಸಿ ತಾನಿದ್ದಲ್ಲೇ ಕರೆಸಿದಳು ಬೇಗ. ಸರಸಿಜಾಕ್ಷಿಯ ಬಾರಿ ಸರಸವಾಯಿತು ಎಂದು ಸುರಸಿ ಅಮೃತದ ವಾಣಿ ಬೆರೆಸಿ ಸ್ನೇಹವ ಮತ್ತೆ ತರಿಸಿ ರತ್ನದ ಪೀಠ ವಿರಿಸಿ ಕೂಡೆಂದು ಕುಳ್ಳಿರಿಸಿ ಕೇಳಿದಳಾಗ ಹರುಷದಿಂದ. ಲಲನೆ ನೀದಾರಮ್ಮ ಹೆಸರೇನು, ಶೇಷಾಚಲವಾಸಿ ಬಕುಲಾವತಿ ನಾನು. ಎಲ್ಲಿಗೋಗುವೆ ಮುಂದಕ್ಕೆ ನೀನು, ತಿಳಿ ಇಲ್ಲಿಗೆ ಬಂದೆ ನೇಮಿಸಿ ನಾನು. ನಿನ್ನ ಮನದ ಕಾರ್ಯಗಳೇನು, ಮುಖ್ಯ ಕನ್ಯಾರ್ಥಿಯಾಗಿ ಬಂದೆನು ನಾನು. ದಾವಾತವರನಾಗಿರುವನು ದಿವ್ಯ ದೇವಾನೆಂದೆನಿಸುವ ತಿಳಿ ನೀನು. ಕೃಷ್ಣವೇಣಿಯೇ ಅವನ್ ಹೆಸರೇನು, ಶ್ರೀಕೃಷ್ಣನೆಂದೆನಿಸುವ ತಿಳಿ ನೀನು. ತಾಯಿ ತಂದೆಗಳೆಂಬುವರಾರು, ತಿಳಿ ದೇವಕಿ ವಸುದೇವರು ಅವರು. ಚಂದಾಗಿ ಕುಲದಾವುದೇಳಮ್ಮ, ಶೋಭ ಚಂದ್ರಮನ ಕುಲ ಕೇಳಮ್ಮ. ಶ್ರೇಷ್ಠವಾಗಿಹ ಗೋತ್ರದಾವುದು, ವಾಸಿಷ್ಠ ನಾಮಕವಾಗಿರುತ್ತಿಹುದು.
ನಕ್ಷತ್ರ ಪೇಳು ಪನ್ನಗವೇಣಿ ಶ್ರವಣ ನಕ್ಷತ್ರ ತಿಳಿರಾಜನ ರಾಣಿ ವಿದ್ಯಾದಿಂದಲಿ ಹ್ಯಾಂಗಿರುವವ ಬ್ರಹ್ಮ ವಿದ್ಯಾದಿಂದಲಿ ಗಮ್ಯ ನೆನಿಸುವ ಧನವಂತನೇ ನಮ್ಮ ಗುಣನಿಧಿ ಬಾಹು ಧನವಂತರಾಗುವರವ ನಿಂದೆ ಕಣ್ಣು ಮೂಗಿಲಿ ಹ್ಯಾಂಗಿರುವವ ಕೋಟಿ ಮನ್ಮತ ಲಾವಣ್ಯ ನೆನಿಸುವ ಹೆಣ್ಣಿನ ಮನಸ್ಸಿಗೆ ಬಂದಿದೆ ಅವನ ಕಣ್ಣಿಲಿ ಕಂಡರೆ ತಿಳಿದೀತೆ ಆದಾವು ವಯಸ್ಸೆಷ್ಟು ಪೇಳಮ್ಮ 25 ಮೇಲಿಲ್ಲ ತಿಳಿಯಮ್ಮ ಚಿಕ್ಕಂದು ಮದುವೆ ಇಲ್ಯಾಕಮ್ಮ ಅವನ ತಕ್ಕ ಹೆಂಡತೀರು ತಿಹಳಮ್ಮ ಮುಖ್ಯಳಿರಲು ಮದುವ್ಯಾಕಮ್ಮ ತಿಳಿ ಮಕ್ಕಳಿಲ್ಲದ ಕಾರಣವಮ್ಮ ನೇಮದಿಂದಿರುತಿಹ ತಾನೆಲ್ಲಿ ತಿಳಿ ಶ್ರೀಮದಾನಂತಾದ್ರಿಯಲ್ಲಿ ಇಂಥ ಮಾತನು ಕೇಳಿ ಸಂತೋಷದಿಂದಲ್ಲೇ ಕಾಂತಾನ ಮುಂದೇಳಿದಳೆ ಕಾಂತದಲ್ಲಿ ಅರಸಿ ಕಾಂತಾ ನೀನಿನ್ನು ಮೇಲೆ ಅಂತರಂಗದೊಳು ಚಿಂತೆ ಮಾಡಲು ಬ್ಯಾಡ ಕೇಳು ಸಂತೋಷದ ಸುದ್ದಿ ನರನಾರಾಯಣರಲ್ಲಿ ಇರುವಳು ಅಲ್ಲಿಂದೊಬ್ಬಳು ಕೊರವಿ ಬಂದಿದ್ದಳು ನಮ್ಮರ ಮನೆಯೊಳಗೀಗ ಜ್ವರತಾಪದಿಂದಲ್ಲೇ ಮರಗೂತ ಮಲಗಿದ ಮಗಳು ಜ್ವರ ಹೋಗೆ ಎದ್ದಳುವ ಕೊರವಿ ಕಾಲ್ಗುಣದಿ ನೋಡಿ ಪರಿಮಾಡಿ ಶಪಥಾವ ಕೊರವಿ ನಾಡ ಕೊರವಿಯರಂತೆ ಆಡಾಳವಳುಸಿಯು ಆಡುತ್ತಾಡುತ್ತ ಸಖಿಯರ ಕೂಡಿ ವನದಲ್ಲಿ ಪುತ್ರಿ ನೋಡಿದಾಳಂತಲ್ಲೊಬ್ಬ ಪ್ರೌಢ ಪುರುಷನ್ನ ಪರವಶಳಾಗಿ ಹಳಂಥ ಪುರುಷನ ಕಾಣುತ್ತ ಪ್ರಾಕೃತ ಪುರುಷಲ್ಲ ಕೇಳವನೆ ಪುರುಷೋತ್ತಮನಂತೆ ಜ್ವರಮಗಳಿಗೆ ಬಂತೆಂದು ಮರುಗಿದೆವು ನಾವೆಲ್ಲ ಜ್ವರವಲ್ಲವದು ಕಾಮ ಜ್ವರವಂತೆ ಕೇಳು ಲೇಸಾಗ್ಯಾತನ ಕಥೆ ಚಿತ್ತೈಸಿ ಕೇಳಲು ಜ್ವರವು ನಾಶವಾಯಿತು ಇನ್ನು ಶೇಷ ಉಳಿದಿಹುದು ಶೇಷಾಚಲದಲ್ಲಿ ನಿತ್ಯ ನಿವಾಸಿ ಎನಿಸುವ ಅವಗೆ ತೋಷದಿ ಕೊಟ್ಟರೆ ಜ್ವರ ನಿಶೇಷ ಹೋಗುವುದು ಇನ್ನೊಬ್ಬಳು ಬಂದಿಹಳು ಉನ್ನತ ತೇಜಿಯನೇರಿ ಎನ್ನ ಮನೆಯಲಿತ ಕನ್ಯಾರ್ಥಿಯಾಗಿ ತನ್ನಲ್ಲಿರುವ ವರನ ಚೆನ್ನಾಗಿ ಪೇಳುವಳು ಕಣ್ಣು ಮೂಗಿಲಿ ಚಲುವ ಚನ್ನೀಗಾನಂತವನು ಚನ್ನೀಗಾನವನ್ಯಾರೆಂದು ಚೆನ್ನಾಗಿ ಕೇಳಿದರೆ ಚನ್ನೀಗಾನಂತಾದ್ರೀಶನ್ನೇ ಪೇಳುವಳು ನಿನ್ನ ಮಗಳಾದರೂ ಆತನ್ನೇ ಇಚ್ಛಿಸುವಳು ಇನ್ನೇತಕ್ಕೆ ಸಂಶಯ ಮಾಡಿನ್ನೂ ಶುಭ ಶೀಘ್ರ. ರಂಬೆ ಆಡಿದ ಮಾತಿ ಗಂಭೀರಾಖ್ಯನು ರಾಜ.
ರಂಬೆ ಆಡಿದ ಮಾತಿಗಂಬರಾಖ್ಯನು ರಾಜ ಸಂಭ್ರಮದಿ ಆನಂದವೆಂಬ ಬಾಷ್ಪವು ಕಣ್ಣು ತುಂಬಿ ತುಳುಕುತ ಮೈಯ ತುಂಬ ರೋಮಗಳುಬ್ಬಿ ರಂಬೆಗಾಡಿದನು ಹೀಗೆಂಬ ಮಾತುಗಳು. ರಂಬೆ ಪೂರ್ವದ ಪುಣ್ಯವೆಂಬುದು ಫಲಿಸಿತು ಎಂಬ ನಮ್ಮ ಪೂರ್ವಿಕರು ಎಂಬುವರು ಮುಕ್ತಿಯವಲಂಬನವ ಮಾಡಿದರು. ಸಂಭ್ರಮ ಆಯಿತು ಬಹಳ ಗಂಭೀರಳಾದ ಮಗಳೆಂಬ ಪದ್ಮಾವತಿಯು ಅಂಬುಜೋದ್ಭವ ಪಿತನ ರಂಭೆ ಎನಿಸುತ್ತ ಅವನ ನಂಬಿ ಎಡತೊಡೆಯಲ್ಲಿ ತುಂಬಿ ಕುಳಿತದ್ದು ಕಣ್ತುಂಬ ನೋಡೇನು ಎಂದಳಂಬುಜಾಕ್ಷಿ. ಮಡದಿ ಮುಂದಿ ಪರಿಯು ನುಡಿದು ಆಕಾಶನು ಮಡದಿ ಮುಂದಿ ಪರಿಯು ನುಡಿದು ಆಕಾಶ ಪರಿದೃಢನು ಕ್ಲೇಶದ ಪಾಶ ಕಡು ಹರ್ಷ ಖಡ್ಗದಲೆ ಕಡೆದು ಮಗಳಿದ್ದಲ್ಲ ನಡೆದು ಬಂದಿ ಪರಿಯು ಒಡಲೊಳಗೆ ಇದ್ದಿದ್ದು ಒಡೆದು ಆಡಿದನು. ಕುಡುತೆ ಗಂಗಳೆ ನಿನ್ನೆ ನಡತೆ ನೋಡಲು ಹರುಷ ಹಿಡಿಯಲಾಗದು ಎನಗೆ ಹಿಡಿಯ ಭಯ ನಿನಗೆ ಕೊಡವೆ ನಿನ್ನಳು ನೀನೆ ಮುಡುಕಿ ಚಿಂತೆಲಿ ಸೊರಗಿ ಬಡವೆಯಾಗಲು ಬೇಡ ಎನ್ನಡೆದ ಹೂವನೇ ನೀನು ಬಿಡು ಮನದ ಕ್ಲೇಶಗಳನ್ನು ಕಡು ಚಲ್ವ ಮೂಡಲಗಿರಿ ಒಡೆಯ ವೆಂಕಟಪತಿಗೆ ಕೊಡುವೆ ನಿನ್ನ. ಪುತ್ರಿಗೆ ಪರಿ ನುಡಿದು ಪುತ್ರನ ಕಳುಹಿ ಶುಭ ಪತ್ರವನ್ನು ಕೊಟ್ಟು ಅಗತ್ಯ ಕರೆ ಕಳುಹಿದನು. ಮತ್ತೆ ಆ ಬೃಹಸ್ಪತಿಯ ವೃತ್ತಾರಿ ಗುರು ಬಂದ ಪತ್ರ ಕಂಡಾಕ್ಷಣ ಧರಿತ್ರಿಯಲ್ಲೇ ಪೃಥ್ವೀಶ ತಾನು ಬಂದಂತ ಗುರುವನು ಕಂಡು ಭಕ್ತಿಯಿಂದ ನತಿಸಿ ವಿದ್ಯುಕ್ತ ಪೂಜೆಯ ಮಾಡಿ ಯುಕ್ತ ಮಾತಾಡಿದನು. ಉತ್ತಮನೆ ನೀ ಕೇಳು ಸತ್ಯ ಪೌರೋಹಿತ್ಯ ಕೃತ್ಯ ನಿನ್ನದು ಕಡೆಗೆ ಮತ್ತು ಹಿತಕನು ನಮಗೆ ನಿತ್ಯ ನೀನೇ. ಎನ್ನ ಮಗಳಿಗೆ ಒಬ್ಬ ಘನ್ನವರ ಬಂದಿಯನು ಪನ್ನಗಾಚಲದಲ್ಲಿ ಉನ್ನತೈಶ್ವರ್ಯ ಸಂಪನ್ನ ಇರುವನಂತೆ ನಿನ್ನ ಅನುಮತಿಯಿಂದ ಮುನ್ನ ಮಾಡುವೆ ಮದುವೆ ಮಾನ್ಯ ಗುರುವೇ. ಭಿನ್ನಹದ ನುಡಿ ಕೇಳಿ ಮುನ್ನ ಆ ಗುರು ನುಡಿದ ನಿನ್ನ ಮಾತಿಗೆ ರಾಜ ಎನ್ನ ಮನಸ್ಸಿಗೆ ಹರುಷ ಘನ್ನವಾಯಿತು ಸತ್ಯ ಇನ್ನೊಂದು ನಾನಿನಗೆ ಮುನ್ನ ಪೇಳುವೆ ಕೇಳು ಚೆನ್ನವಾಗಿ. ಶೇಷಗಿರಿಯಲ್ಲಿ ನಿತ್ಯವಾಸಿ ಎನಿಸುವ ಅವನ ಆಸ ವಿಸ್ತರವೆಲ್ಲ ಲೇಸಾಗಿ ತಾಂಬಲ್ಲ ವ್ಯಾಸತನೆಯನು ಪಂಚಕ್ರೋಶದಲ್ಲಿ ಇಲ್ಲಿರೋ ವಾಸ ನಮ್ಮದು ದೂರ ದೇಶದಲ್ಲಿ. ವ್ಯಾಸತನೆಯನು ಅವನೇ ಶ್ರೇಷುಕಾಚಾರ್ಯ ತಿಳಿಲೇ ಸಾಗಿ ಅವಗೆ ಭಿನ್ನಯಿಸಿ ಪತ್ರ ಬರೆದು ನೀ ಶೀಘ್ರ ಕರೆ ಕಳಿಸು ಶೇಷಗಿರಿಯವನ ಸವಿಶೇಷ ವೃತ್ತಾಂತ ನಿಶೇಷ ತಿಳಿಯುವುದು. ಪಂಡಿತನ ಮಾತು ಭೂಮಂಡಲೇಶನು ಕೇಳಿ ತೋಂಡಮಾನೆಗೆ ಕರೆದುಕೊಂಡು ನೀ ಬಾರೆಂದ ಕೊಂಡು ರಾಜಾಜ್ಞೆ ಕೊಂಡು ತಕ್ಕೊಂಡು ಶುಭ ಪತ್ರ ಮನಗಂಡ ರಥದಲ್ಲಿ ಕುಳಿತುಕೊಂಡು ಹೋಗುತ್ತ ಮುನಿಯ ಕಂಡು ಪತ್ರವ ಕೊಟ್ಟು ದಂಡವನ್ನತಿಸಿ ಆ ತೋಂಡಮಾನನು ನಿಂತುಕೊಂಡ ವಿನಯದಲ್ಲಿ ಕೊಂಡು ಪತ್ರವನ್ನೋದಿಕೊಂಡು ಆ ಕ್ಷಣ ಮುನಿ ಕಮಂಡಲವನ್ನೊಡೆದು ಉದ್ದಂಡ ಹರುಷದಲ್ಲೆದ್ದು ಗಂಡರಳೆ ಚರ್ಮವನ್ನು ತುಂಡು ಮಾಡಿದ ಹರಿದು ದುಂಡು ಮಣಿಮಾಲೆ ಹರಕೊಂಡು ಕುಣಿದಾಡಿದನು ತಂಡದಲ್ಲಿ. ಹೇಗೆಂದು ನುಡಿದ ಸರ್ವಾಂಗ ರೂಮಗಳುಬ್ಬಿ ಅಂಗ ಕೇಳೆನ್ನಂತರಂಗ ಕೊಪ್ಪುವುದು ಜನಸಂಘದಲ್ಲಿ ನಿತ್ಯ ನಿಸ್ಸಂಗ ಮೂರುತಿಯ ಈ ಮಂಗಲೋತ್ಸವ ಪರಮ ಮಂಗಳಪ್ರತಿಳಿ ಜಗಂಗಳಿಗೆ ಎಲ್ಲ. ಹೇಗೆಂದು ತೀರ್ಥದಲ್ಲಿ ಸಾಂಗ ಸ್ನಾನವು ಮಾಡಿ ಹಿಂಗದಲೆ ಹರಿಯ ದಾನಗಳನ್ನು ತೊರೆ ಮುಗಿಸಿ ಅಂಗಜನ ಗೆದ್ದ ತನ್ನಂಗರಥವನ್ನು ಬೇಗ ಶೃಂಗರಿಸಿದನು ಭೂಷಣಗಳಿಂದಾಗ. ತುಂಗವಾಗಿ ಕೋಮಲಾಂಗ ಕುಶಗಳ ಕೊಂಡು ಹಿಂಗದಲೆ ಹೆಣೆದು ಉತ್ತುಂಗ ಮಕುಟವ ಮಾಡಿ ಅಂಗೈಯಲ್ಲೊತ್ತುತ್ತಮಾಂಗದಲ್ಲಿ ಇಟ್ಟು ಮತ್ತಾಂಗೆ ಶ್ರೀ ತುಳಸಿ ಪದ್ಮಾಂಗ ಮಣಿಮಾಲೆಗಳ ಸಂಗ ಧರಿಸಿದನು ವ್ಯಾಸಾಂಗ ಜಾತ. ಅಂಗ ಹಾಕಿದನು ಶುದ್ಧಾಂಗ ಕೃಷ್ಣಾಜಿನದ ಅಂಗಿಯನು ಕೆಳಗೆ ಪಾದಾಂಗಗಳ ಪರ್ಯಂತ. ಹಿಂಗದಲೆ ಜ್ಞಾನೆಂಬ ತುಂಗ ತೇಜಿಯನೇರಿ ಸಂಗರಹಿತನು ಅವನ ಸಂಗಾತ ನಡೆದನು ಪಮಂಗಳಾಲಯಕ್ಕೆ. ಬಂದ ಶುಕಮುನಿಯ ದೂರಿಂದ ಕಾಣುತ್ತಲೆದ್ದು ಮುಂದೆ ರಾಜನು ಗುರುವ ಮುಂದೆ ಮಾಡುತ್ತ ಬೇಗ ಬಂದು ಎದುರಿಗೆ ಭಕ್ತಿಯಿಂದ ವಂದನೆ ಮಾಡಿ ಮಂದಿರಕ್ಕೆ ಕರೆದು ವಿಧಿಯಿಂದ ಪೂಜಿಸುತ್ತ ಹೀಗೆಂದನಾಗ. ಚಂದಾಗಿ ಸೌಂದರ್ಯದಿಂದಿದ್ದ ಮಗಳನ್ನು ಮುಂದೆ ವೆಂಕಟಪತಿಗೆ ಚಂದಾಗಿ ವೇದ ವಿಧಿಯಿಂದ ಕೊಡಬೇಕು ಎಂತೆಂದು ಮಾಡಿದೆ ನಾನು. ಇಂದೆನ್ನ ಮನದಲ್ಲಿ ಮುಂದೆ ನಿಮ್ಮ ಭಯತರ ಚಂದಾಗಿ ಮನಸ್ಸಿಗೆ ಬಂದರೆ ಕೊಡುವೆ. ಚೆನ್ನಾಗಿ ನುಡಿ ಕೇಳಿ ಮುನ್ನ ಶುಕಮುನಿ ನುಡಿದ ಘನ್ನರಾಜನ ಕೇಳು ಧನ್ಯ ಧನ್ಯನು ನೀನು. ನಿನ್ನ ಕುಲದುದ್ಧಾರ ಮುನ್ನಾಯಿತೆಂದು ತಿಳಿ ನಿನ್ನ ಸರಿ ಮತ್ತಧಿಕ ಮುನ್ನೆಲ್ಲಿ ಇಲ್ಲ. ಬಹುಪುಣ್ಯವಂತನು ನೀನು ಪನ್ನಗಾದ್ರೀಶ ನಿನ್ನಳಿಯನಾದ ಮೇಲಿನ್ನೇನು ಕಡಿಮೆ. ಚೆನ್ನಾಗಿ ಈ ಕಾರ್ಯವೆನ್ನ ಮನಸ್ಸಿಗೆ ಬಂತು ಮುನ್ನ ಸಂಶಯ ಬೇಡ ಇನ್ನು ಧ್ಯಾನಿಸಬೇಡ. ಇನ್ನೊಬ್ಬರನ್ನು ನೀನು ಮುನ್ನ ಕೇಳಲು ಬೇಡವಿನ್ನು ತಡ ಮಾಡಬೇಡಿನ್ನು ಶುಭ ಶೀಘ್ರ. ಪ್ರೌಢ ಮುನಿ ಮಾತು ಸವಿ ಮಾಡಿ ಕೇಳುತ್ತ ರಾಜ ಮಾಡಿ ನವನವ ಕೈಯ ಜೋಡಿಸುತ್ತ ಮತ್ತೆ ಮಾತಾಡಿದನು ಹಿಂಗೆ
ಮಾಡಿ ವಧುವರರ್ಗಳಿಗೆ ಕೂಡಿ ಬರುವುದು ಏನು ನೀವು ನೋಡಿರೆಂತೆಂದು ಆಡಿದ ನುಡಿ ಕೇಳಿ ಕಾಡನೆ ಬೃಹಸ್ಪತಿಯು ನೋಡಿ ಬಕುಲಾವತಿಗೆ ಆಡಿದನು ಮಾತು ತೊರೆ ಮಾಡಿವರ ಗೋತ್ರಜ ನಿರೂಢ ನಕ್ಷತ್ರ ಬೆಚ್ಚಾಡು ಬಾಯಿಲಿ ಎನ್ನಲು ನೋಡಿ ಈ ಪರಿಯು ಮಾತಾಡಿದಳು ಬಕುಲ. ಚಿತ್ತಗೊಟ್ಟು ಕೇಳಿರಿ ಗೋತ್ರ ನಕ್ಷತ್ರಗಳು ಸತ್ಯ ಶ್ರವಣ ಎಂಬೋ ನಕ್ಷತ್ರ ವಾಸಿಷ್ಠ ಗೋತ್ರ. ಗಗನರಾಜನು ನುಡಿದ ಮಗಳ ಜನ್ಮ ನಕ್ಷತ್ರ ಮೃಗಶಿರಾವೆಂಬ ನಕ್ಷತ್ರ ಆತ್ರೇಯ ಗೋತ್ರ. ಬಲ್ಲಂತ ದೇವಗುರು ಎಲ್ಲ ಕೂಟಗಳನ್ನು ಅಲ್ಲಿ ಕೂಡಿಸಿ ನೋಡಿದ ಮಾತನಾಡಿದ. ನಾಡಿಕೂಟಕ್ಕೆ ಕೂಡಿತು ಪ್ರೌಢರಾಜನೇ ಕೇಳು ಕೂಡಿತು ಸೂತ್ರಕೂಟವು ಯೋನಿಕೂಟವು ಕೂಡಿತೆಲ್ಲ ಯೋಗವು ಮಾಡು ನಿಶ್ಚಯ ತ್ವರ ಮಾಡಿ ಪತ್ರವ ಕಳುಹಿಸು ಹರಿಗೆ ತಿಳುಹಿಸು. ಗುರುವಿನ ಆ ಮಾತಿಗೆ ಪರಮ ಸಂಭ್ರಮದಿಂದ ಧರಿಸಿದ ಆನಂದ ಬಾಷ್ಪ ಆಕಾಶ ಭೂಪ. ಕಾಂತಿಯುಳ್ಳ ಮಗಳನಂತ ದ್ರೀಶಗೆ ಕೊಡುವೆನೆಂತ ನಿಶ್ಚಯ ಮಾಡಿದನು ಪತ್ರ ಬರೆದನು. ಸಕಲ ಗುಣ ಸಂಪನ್ನ ನಿಖಿಲ ವ್ಯಾಪಿಕ ರಮಾ ಸುಕಳತ್ರ ಸುಕುಮಾರ ಸಕಲ ಮಾನ್ಯನೇ ಅಲೌಕಿಕ ಮೂರ್ತಿ ನೀನು ಲೌಕಿಕ ಮಾಡುವೆನು ನಾನು ಸುಖಕರ ಆಶೀರ್ವಾದ ಸುಖಪೂರ್ಣ ನಿನಗೆ. ಸಕಲರೆಲ್ಲರೂ ನಾವು ಸುಖದಲ್ಲಿರುವುದು ತಿಳಿದು ವಿಖನ ಸಾರ್ಚಿತ ನಿಮ್ಮ ಸಕಲ ಸುಕ್ಷೇಮಗಳು ಲಿಖಿತವಾಗಿಯ ಪತ್ರ ಮುಖದಿಂದ ನೀ ತಿಳಿಸಿ ಸುಖಪಡಿಸುವ ನಿಮಿತ್ತ ಸಖ ವೆಂಕಟೇಶ. ಮುಂದೆ ಪದ್ಮಾವತಿಯ ಚಂದಾಗಿ ವೇದ ವಿಧಿಯಿಂದ ಕೊಡುವೆನು ನಿನಗೆ ಸಂದೇಹವಿಲ್ಲ. ಗೋವಿಂದ ನೀ ಸ್ವೀಕರಿಸು ಬಂದು ಇಲ್ಲಿಗೆ ನಿನ್ನ ಬಂಧು ಬಾಂಧವರಿಂದ ಚಂದಾಗಿ ಕೂಡೆ. ಮುಂದೆ ವೈಶಾಖದಲ್ಲಿ ಮುಂದಾಗಿ ಬರೆತಿರುವ ಚಂದಾದ ದಶಮಿಯಲ್ಲಿ ಬಂದ ಶುಕ್ರವಾರ ಎಂದು ತಿಳಿ ಲಗ್ನತಿಥಿ ಮುಂದೆಲ್ಲ ವೃತ್ತಾಂತ ಚಂದಾಗಿ ನುಡಿವನಿನ ಮುಂದೆ ಶುಕಮುನಿಯು ಹಿಂಗೆ ಪತ್ರ ಬರೆದು ಆಗ ಶುಕಮುನಿಯನ್ನ ಬೇಗ ಕಳುಹಿದ ರಾಜ. ಹಾಂಗೆ ತಾ ಹರದಾರಿ ಹೋಗಿ ಬೆನ್ನಹತ್ಯವಗೆ ಹೀಗೆ ಮಾತಾಡಿದನು. ಹೋಗಿ ಈ ಕಾರ್ಯವನ್ನು ಬೇಗ ಮಾಡಿರಿ ನಿಮಗೆ ಬೇಕಾದ್ದು ಕೊಡುವೆ. ಯೋಗಿಗಳು ನಿಮಗೆ ಹೆಚ್ಚಾಗಿ ಹೇಳಲಿ ಏನು ನಾಗಶರಣನು ಇಲ್ಲೇ ಬೇಗ ತಾ ಬರುವಂಥ ಯೋಗ ಹೇಗಾದೀತು ಹಾಗೆ ಮಾಡಿರಿ ಎನ್ನಲು ಆಗ ತಲೆದೂಗಿ ಚೆನ್ನಾಗಿ ಶುಕಮುನಿ ನಡೆದ ನಾಗಗಿರಿಗೆ. ಬಂದ ಮುನಿಯು ಹರಿಯು ಚಿಂತೆಯಿಂದ ಇರುತ್ತೀರೇ ಬಂದವರನು ನೋಡು ತಲ್ಲೆ ಮುಂದೆ ನಿಂತಿರೇ. ಹೋದ ತಾಯಿ ಬರದೆಯ ತಪೋದಳೆನುತ್ತೀರೇ ಹೋದ ಕಾರ್ಯ ಹ್ಯಾಂಗೋ ಎಂದು ಬಾಧೆ ಪಡುತ್ತೀರೇ. ಒಮ್ಮೆ ಹುತ್ತಿನೊಳಗೆ ಹೋಗಿ ಸುಮ್ಮನಿರುತ್ತೀರೇ ರಮ್ಮಿಸದಲೆ ಹೊರಗೆ ಮತ್ತೊಮ್ಮೆ ಬರುತ್ತೀರೇ. ಓರೆ ನೋಟದಿಂದ ದೃಷ್ಟಿ ದೂರ ಬಿಡುತ್ತೀರೇ ಶ್ರೀರತಾನಂತ ದ್ರೀಶ ಘೋರ ಪಡುತ್ತೀರೇ. ಬಂದಂತ ಮುನಿಯ ದೂರಿಂದ ನೋಡುತ್ತ ಕೈಯ ಮುಂದಲೆಯ ಮೇಲಿಟ್ಟು ಮುಂದೆದರಿಗೋಗಿ ಮತ್ತೊಂದು ಮಾತಾಡದಲ್ಲಿ ಇಂದಿರೇಶನು ಚಿಂತೆಯಿಂದ ಪರವಶನಾಗಿ ಅಂಧನಿಗೆ ಇಂದು ಎನ ಕಾರ್ಯ ವಿಪ್ರೇಂದ್ರ ಫಲಿಸಿತು ಎಲ್ಲೋ ಚಂದಾಗಿ ಬೇಗ ಎನ ಮುಂದೆ ನೀ ಪೇಳಯ್ಯ. ಪೇಳು ಎಂತೆಂದ ಮಾತಿಗೆ ಮುನಿಯು ಮಂದಹಾಸದಿನಕ್ಕೂ ಇಂದಿರೇಶನ ಕೇಳು ಇಂದು ನಿನ ಕಾರ್ಯಕ್ಕೆ ಸಂದೇಹವಿಲ್ಲವೆಂತೆಂದು ಪತ್ರವ ತೆಗೆದು ಮುಂದಿಟ್ಟನಾಗ. ಅಚ್ಯುತನು ಆ ಪತ್ರ ಬಿಚ್ಚಿ ಓದಿದ ತಾನು ಉಚ್ಚ ಸ್ವರದಲ್ಲಿ ಸ್ಪಷ್ಟ ಉಚ್ಚಾರವನ್ನು ಮಾಡಿ ಉತ್ಸಾಹದಿಂದವನ ಸ್ವಚ್ಛ ಪಾದಕ್ಕೆ ಹಣೆಯ ಹಚ್ಚಿ ನತಿಸುತ್ತ ಹರುಷ ಹೆಚ್ಚಾಗಿ ಅಪ್ಪಿ ಶ್ರೀವತ್ಸಲಾಂಚನ ನುಡಿದ ವಾತ್ಸಲ್ಯದಿಂದ ಹೆಚ್ಚಿನ ಮುನಿಯನ್ನಿಚ್ಛೆ ಪೂರೈಸಿದೆಯೋ ಮೆಚ್ಚಿದನು ನಾನಿನಿಗೆ ನಿಶ್ಚಯದಿ ಉಪಕಾರ ಹೆಚ್ಚು ಮಾಡಿದೆ ಇದಕ್ಕೆ ಮಚ್ಚರೀರದಕ್ಕಿಂತ ಹೆಚ್ಚೇನು ಕೊಡಲೆನ್ನು ತುಚ್ಛವೆಲ್ಲ. ತಾಪಸನೆಯನ್ನ ಈ ರೂಪನಿಂದಿಹುದು ಅಪರೂಪ ಅನ್ಯರಿಗೆಂದು ಈ ಪರಿಯು ಮಾತಾಡಿ ತಾನು ಪತ್ರವನ್ನು ಬರೆದು ಆ ಪತ್ರ ಬೆನ್ನಿಂದೆ ಶ್ರೀಪತಿಯು ಆಕಾಶಭೂಪಗಿಗೆ. ರಾಜಸಿರಿ ಸಂಪನ್ನ ರಾಜಪೂಜಿತ ವಿಯದ್ ರಾಜನಿನಗೊಂದಿಸುವೆ ರಾಜಿಸುವ ಪತ್ರ ಮುನಿ ರಾಜ ತಂದಿತ್ತ ಈ ವ್ಯಾಜದಿಂದ ಹರುಷ ಉತ್ತೇಜವಾಯಿತು ಮಹಾರಾಜ ಎನಗೆ. ಸುದ್ದಿ ತಿಳಿ ಕ್ಷೇಮದಿಂದಿದ್ದೇವೆ ಮುಂದೆ ಬರುತ್ತಿದ್ದಂಥ ವೈಶಾಖ ಶುದ್ಧ ದಶಮಿಯಲ್ಲಿ ಇದ್ದ ಶುಕ್ರವಾರ ಶುದ್ಧ ಶುಭ ತಿಥಿಯಲ್ಲಿ
ಮುದ್ದು ಮುಖದವಳಾಗಿ ಇದ್ದ ನಿನ್ನ ಕನ್ನಿಕೆ ಶುದ್ಧ ಶುಭ ತಿಥಿಯಲ್ಲಿ ಮುದ್ದು ಮುಖದವಳಾಗಿ ಇದ್ದ ನಿನ್ನ ಕನ್ನಿಕೆ ಶುದ್ಧ ಪಾಣಿಗ್ರಹಣ ಸಿದ್ಧಾಗಿ ಮಾಡುವೆನು ಬುದ್ಧಿಪೂರ್ವಕ ಸ್ನೇಹ ಬದ್ಧನಾಗಿ. ಹೀಗೆ ಪತ್ರ ಬರೆದು ಯೋಗೀಶನ ಕಳಿಹಿ ನಾಗಶೇನನು ಕಂಡ ನಾಗಬಕುಲಾವತಿಯ ಬೇಗತಾ ಭಕ್ತಿಲಿ ಬಾಗೆ ನಮಿಸುತ್ತ ನುಡಿದ ಹಿಗ್ಗಿ ಬಡವಗೆ ಬಹಳ ಭಾಗ್ಯ ಬಂದಂತೆ. ತಾಯಿ ನೀದಣೆದೆಮ್ಮ ಕಾಯ ಕ್ಲೇಶದಿಯನ್ನ ಕಾರ್ಯಕ್ಕೆ ನೀಪೋಗಿ ಬಾಯಲುಪಚಾರಗಳು ಪಾಯಗಳು 108 ಬಾಯಿಲ್ ಹೇಳಲು ಬಹುದು ಕೈಲಿ ಮಾಡುವುದಕ್ಕೆ ಆಯಾಸವೆಷ್ಟು. ಕಾಯ ಕ್ಲೇಶದಿ ನೀನು ಕಾರ್ಯ ಮಾಡಿದ್ದು ಮುನಿರಾಯ ತಿಳಿಸಿದ ನನಗೆ ತಾಯಿ ಕೇಳುವೆ ನಿನ್ನ ಬಾಯಿಂದಲೆಂತನಳು ಬಾಯಿ ಮಾತಲೆ ಅಭಿಪ್ರಾಯ ನುಡಿದಳು ಅವನ ತಾಯಿ ಬಕುಲ. ದೈವವೇ ಕಾರಣವೆಂಬೆ ದೇವಾದಿದೇವನೇ ನಾನು ಕೇವಲ ಪ್ರಯತ್ನದಿಂದ ಆವ ಕಾರ್ಯಾದೀತು ಅಚ್ಯುತ ಕೇಳ ದೈವಾನಿ ನಿನ್ನಿಚ್ಛಾಧೀನವಾಗಿ ಹೃದಯ ನಿಚ್ಛ ನಿನ್ನ ಕಾರ್ಯಕ್ಕೆ ನಾ ಹೆಚ್ಚಿನವಳೇನು ಕೇವಲ ಯತ್ನದಿ ನಾನು ಧಾವಿಸಿ ಹೋಗುವ ಮುನ್ನ ದೈವಯೋಗದಿಂದ ಧರ್ಮದೇವಿ ಮಾಡಿದಳು ಚೆನ್ನಿಗನಂತಾದ್ರೀಶ ಕೇಳು ಚೆನ್ನಾಗಿ ದೈವವಿಲ್ಲದವನಿಗೆ ಘನ್ನವಾದ ಯತ್ನದಿಂದ ಮುನ್ನೇನು ಫಲ. ಕೇಳಿ ಬಕುಲಾವತಿಯು ಹೇಳಿದ ಮಾತು ಆ ವೇಳೆಗಾಯಿತು ಹರಿಗೆ ಬಹಳ ಸಂತೋಷ. ಈ ಲೀಲೇನು ಆದರದಿ ಕೇಳಿದರೆ ಶುಭವಾರ್ತೆ ಕೇಳುವರು ಮುಂದಿಹುದು ಬಹಳ ಸಂತೋಷ. ಭೂಲೋಕದಲ್ಲಿ ಮಂಗಳಾಲಯ ಅನಂತಾಖ್ಯ ಶೈಲದಲ್ಲಿ ಇದ್ದು ಈ ಲೀಲೆಯಿಂದಲೇ ಜಗತ್ಪಾಲನವ ಮಾಡುವ ದಯಾಳುವಿನಿಂದ ದಯದಿಂದ ಪಿವಿಳಿ ಜಗತ್ಪಾಲನ ಮಾಡುವ ದಯಾಳುವಿನಿಂದ ದಯದಿಂದ ಹೇಳಿ ಮುಗಿಯಿತು ಇಲ್ಲಿಗೇಳು ಅಧ್ಯಾಯ. ಏನು ಹೇಳಲಿಲ್ಲ ಕೇಳಿ